Hi, hello everyone. Welcome to PUC at ಪರೀಕ್ಷೆ ಸೈನ್ಸ್ ಡಿಯರ್ ಸ್ಟೂಡೆಂಟ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕ್ಲಾಸಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ನಿಮ್ಮ ಥರ್ಡ್ ಚಾಪ್ಟರ್ ಆಫ್ PU2. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನೆಲ್ಲ ಐಡಿಯಾಸ್ ಇರಬೇಕು ಅಂತ ನಾನು ಒಂದು ಸಲ ಹೇಳ್ತೀನಿ. ಯಾಕಂದರೆ ವಿ ಆಲ್ ನೋ ನಾವು PU1ಅಲ್ಲಿ ಏನು ಓದಿರ್ತೀವಿ, ಚಾಪ್ಟರ್ 1 ಟು ಚಾಪ್ಟರ್ 2 ಟು ಚಾಪ್ಟರ್ 3 ಎವ್ರಿಥಿಂಗ್ ಈಸ್ ಕಂಟಿನ್ಯೂಸ್. ಅದೇ ಥರ PU2ಅಲ್ಲೂ ಕೂಡ ಎಲ್ಲ ಕೂಡ ಕಂಟಿನ್ಯೂಸ್ ಆಗೇ ಇರುತ್ತೆ. ನಿಮಗೆ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಚಾರ್ಜಸ್ ಇಂಟ್ರಾಕ್ಷನ್ ಗೊತ್ತಾಯಿತು, ರೈಟ್. ಸೊ ಫೋರ್ಸ್ ಏನಿರುತ್ತೆ ಅನ್ನೋದು ಕೂಡ ಗೊತ್ತಾಯಿತು. ಅದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋ ಐಡಿಯಾನ ನಾವು ಡೆವಲಪ್ ಮಾಡಿದ್ವಿ, ರೈಟ್. ಸೊ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಿರಬೇಕು, ರೈಟ್. ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಿರಬೇಕು. ಅದಾದಮೇಲೆ ಸೆಕೆಂಡ್ ಚಾಪ್ಟ್ರಲ್ಲಿ ಪೊಟೆನ್ಷಿಯಲ್ ಅಂದ್ರೇನು, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು. ಸೊ ಇದಿಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಬೇಸಿಕಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ, ಕರೆಂಟ್, ರೈಟ್. ಸೊ ಕರೆಂಟ್ ಅಂದರೆ ಮೂವಿಂಗ್ ಕರೆಂಟ್, ಎಲೆಕ್ಟ್ರಿಸಿಟಿ ಅಂದರೆ ಚಾರ್ಜಸ್, ರೈಟ್. ಸೊ ಬೇಸಿಕಲಿ ಮೂವಿಂಗ್ ಚಾರ್ಜಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು. ಸೊ ನೋ ಡಿಸ್ಕಷನ್ ಅಬೌಟ್ ಸ್ಟ್ಯಾಟಿಕ್ ಚಾರ್ಜ್, ರೈಟ್. ಎಲೆಕ್ಟ್ರಿಕ್ ಫೀಲ್ಡನ್ನು ಡಿಸ್ಕಸ್ ಮಾಡಬೇಕಾದ್ರೆ ನಾವು ಚಾರ್ಜ್ ಇಸ್ ಆಲ್ವೇಸ್ ಅಟ್ ರೆಸ್ಟ್ ಅಂತ ಹೇಳ್ತಿರ್ತೀವಿ. ಬಟ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಸೊ ಇಟ್ ಈಸ್ ಅಬೌಟ್ ಮೂವಿಂಗ್ ಚಾರ್ಜಸ್. ಸೊ ಮೂವಿಂಗ್ ಚಾರ್ಜಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದು ಚಾರ್ಜ್ ಮೂವ್ ಆಗ್ತಾ ಇದೆ ಅಂದರೆ ಅದಕ್ಕೆ ನಾವು ಕರೆಂಟ್ ಅಂತೇಳಿ ಕರಿತೀವಿ, ರೈಟ್. ಸೊ ಕರೆಂಟ್ ಅಂತೇಳಿ ಕರಿತೀವಿ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ, ಎಲ್ಲ ಕೂಡ ಕನೆಕ್ಟೆಡ್ ಆಗಿರುತ್ತೆ ಮತ್ತು ಎಲ್ಲ ಕೂಡ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ ಗೈಸ್, ಬಿಗಿನ್ ಮಾಡೋಣ. ಸೊ ತುಂಬ ಸಿಂಪಲ್ ಇರುತ್ತೆ. ಫಸ್ಟ್ ಇಂಟ್ರಡಕ್ಷನ್, ಅದಾದಮೇಲೆ ಎಲೆಕ್ಟ್ರಿಕ್ ಕರೆಂಟ್. ಜಸ್ಟ್ ನಾನು ಹೇಳಿದೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ಸೊ ಎಲೆಕ್ಟ್ರಿಕ್ ಕರೆಂಟ್ ಇನ್ ಕಂಡಕ್ಟರ್ಸ್, ನಾವು ಯಾಕೆ ಕಂಡಕ್ಟರ್ಸ್ ಮೇಲೆ ಫೋಕಸ್ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಹೋಮ್ಸ್ ಲಾ. ಸೊ ಈ ಪೊಟೆನ್ಷಿಯಲನ್ನು ನಾವು ಕರೆಂಟ್ ಜೊತೆ ಯಾವ ಥರ ರಿಲೇಟ್ ಮಾಡ್ಬೋದು ಅನ್ನೋದನ್ನು ಹೋಮ್ಸ್ ಲಾದಲ್ಲಿ ಸ್ಟಡಿ ಮಾಡ್ತೀವಿ. ಅದಾದಮೇಲೆ ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಬರುತ್ತೆ. ಆರಿಜಿನ್ ಆಫ್ ರೆಸಿಸ್ಟಿವಿಟಿ ಬಗ್ಗೆ ಸ್ಟಡಿ ಮಾಡೋಣ. ಲಿಮಿಟೇಷನ್ಸ್ ಇದೆ ಓಮ್ಸ್ ಲಾಗೆ ಕೆಲವಷ್ಟು, ಅದನ್ನು ಕೂಡ ಸ್ಟಡಿ ಮಾಡೋಣ. ಆ್ಯಂಡ್ ರೆಸಿಸ್ಟಿವಿಟಿ ಆಫ್ ವೇರಿಯಸ್ ಮಟೀರಿಯಲ್ಸ್, ರೈಟ್. ಸೊ ಕೆಲವು ಮಟೀರಿಯಲ್ಸ್ಗೆ ರೆಸಿಸ್ಟಿವಿಟಿ ಲೋ ಇರುತ್ತೆ, ಕೆಲವು ಮೆಟೀರಿಯಲ್ಸ್ಗೆ ರೆಸಿಸ್ಟಿವಿಟಿ ಹೈ ಇರುತ್ತೆ. ವಾಟ್ ಡಸ್ ಇಟ್ ಮೀನ್ ಟು ಹ್ಯಾವ್ ಲೋ ಆ್ಯಂಡ್ ಹೈ ರೆಸಿಸ್ಟೆನ್ಸ್ ಅನ್ನೋದು ಕೂಡ ಕಲಿತಾ ಹೋಗೋಣ. ಆ್ಯಂಡ್ ಟೆಂಪ್ರೇಚರ್ ಡಿಪೆಂಡೆನ್ಸ್, ಟೆಂಪ್ರೇಚರ್ ಚೇಂಜ್ ಮಾಡಿದ್ರೆ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರಿಕಲ್ ಎನರ್ಜಿ, ಪವರ್, ಸೆಲ್ಸ್ ಅಂದ್ರೇನು, ಸೆಲ್ಲಲ್ಲಿ EMF ಅಂದ್ರೇನು, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೇನು. ಸೊ ಕಿರ್ಚಾಫ್ ರೂಲ್ಸ್. ಆ್ಯಂಡ್ ಸೆಲ್ಸನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ. ಜಸ್ಟ್ ಲೈಕ್ ಕೆಪಾಸಿಟರ್ಸ್, ನಾವು ಕೆಪಾಸಿಟರ್ಸನ್ನ ಸೀರೀಸ್ ಆಗು ಕನೆಕ್ಟ್ ಮಾಡಿ ನೋಡ್ತೀವಿ, ಪ್ಯಾರಲಲ್ ಆಗು ಕನೆಕ್ಟ್ ಮಾಡಿ ನೋಡ್ತೀವಿ. ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನು ಅಂತೇಳಿ ಕಂಡುಹಿಡಿತೀವಿ ಅಲ್ವಾ. ಅದೇ ಥರ ಇಲ್ಲಿ ನಾವು ರೆಸಿಸ್ಟೆನ್ಸಿಗೂ ಮಾಡ್ತೀವಿ, ಸೆಲ್ಸಿಗೂ ಮಾಡ್ತೀವಿ. ಆ್ಯಂಡ್ ಅಟ್ ದ ಎಂಡ್ ವೀಟ್ ಸ್ಟೋನ್ ಬ್ರಿಡ್ಜ್ ಬಗ್ಗೆ ಕೂಡ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಗೈಸ್, ಸೊ ಏನು ಕರೆಂಟ್ ಎಲೆಕ್ಟ್ರಿಸಿಟಿ ಅಂದರೆ ಏನು, ರೈಟ್. ಸೊ ಚಾರ್ಜಸ್ ಆರ್ ನೋ ಮೋರ್ ಅಟ್ ರೆಸ್ಟ್. ಸೊ ಚಾರ್ಜಸ್ ಮೂವ್ ಆಗುತ್ತೆ. ಚಾರ್ಜಸ್ ಯಾವಾಗ ಮೂವ್ ಆಗುತ್ತೆ ಯೋಚನೆ ಮಾಡಿ. ಚಾರ್ಜಸ್ ಎಲ್ಲಿ ಮೂವ್ ಆಗುತ್ತೆ? ಫಸ್ಟು ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಆಕ್ಸಿಲರೇಟ್ ಆಗುತ್ತೆ ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾನು ಒಂದು ಚಾರ್ಜನ್ನು ಪ್ಲೇಸ್ ಮಾಡಿದ್ರೆ ಚಾರ್ಜ್ ವಿಲ್ ಮೂವ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ದ ಲೋವರ್ ಪೊಟೆನ್ಷಿಯಲ್, ಆ ಪಾಸಿಟಿವ್ ಚಾರ್ಜ್, ಆಯಿತಾ. ಅದೇ ಒಂದು ನಾನು ನೆಗೆಟಿವ್ ಚಾರ್ಜ್ ಇಟ್ಟರೆ ಸೊ ಇಟ್ ವಿಲ್ ಮೂವ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಲೋವರ್ ಪೊಟೆನ್ಷಿಯಲಿಂದ ಹೈಯರ್ ಪೊಟೆನ್ಷಿಯಲ್ಗೆ ಮೂವ್ ಆಗುತ್ತೆ. ಸೊ ಅದರ ಬೇಸಿಸ್ ಮೇಲೆ, ರೈಟ್, ವಿ ಡೆಲ್ಟ್ ವಿತ್ ಸ್ಟೇಷನರಿ ಚಾರ್ಜಸ್ ಫಸ್ಟ್ ಚಾಪ್ಟ್ರಲ್ಲಿ. ಸೊ ಈ ಚಾಪ್ಟ್ರಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಮೂವಿಂಗ್ ಚಾರ್ಜ್ ಏನು ಕ್ರಿಯೇಟ್ ಮಾಡುತ್ತೆ? ಎಲೆಕ್ಟ್ರಿಕ್ ಕರೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ನ್ಯಾಚುರಲ್ ಫಿನಾಮಿನಾ ಲೈಕ್ ಲೈಟ್ನಿಂಗ್ ಇನ್ವಾಲ್ವ್ ಅನ್ಸ್ಟಡಿ ಕರೆಂಟ್ಸ್. ಸ್ಟಡಿ ಕರೆಂಟ್ ಅಂದ್ರೇನು, ಅನ್ಸ್ಟಡಿ ಕರೆಂಟ್ ಅಂದ್ರೇನು ಅಂತ ಹೇಳ್ತೀನಿ. ಸೊ ವೆರಾಸ್ ಟಾರ್ಚಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಸ್ಟಡಿ ಕರೆಂಟ್, ರೈಟ್. ಸೊ ಸ್ಟಡಿ ಕರೆಂಟ್ ಅಂದ್ರೇನು, ಅನ್ಸ್ಟಡಿ ಕರೆಂಟ್ ಅಂದ್ರೇನು ಅಂತ ನಿಮಗೆ ಹೇಳ್ತೀನಿ. ಆ್ಯಂಡ್ ಈ ಚಾಪ್ಟ್ರಲ್ಲಿ ಬೇಸಿಕಲಿ ನಾವು ಲಾಸ್ ಗವರ್ನಿಂಗ್ ಸ್ಟಡಿ ಕರೆಂಟ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಕ್ಲಿಯರ್ ಗೈಸ್? ಸೊ ಇಂಟ್ರಡಕ್ಷನ್ ಕ್ಲಿಯರ್ ಇದೆ. ಹಾಗಾದರೆ ಬನ್ನಿ ನೋಡೋಣ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು. ಸೊ ಏನು ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡಿಫೈನ್ಡ್ ಆಸ್ ನೆಟ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ಅ surface per unit time
ರೈಟ್. ಸೊ ಸರ್ಫೇಸ್ ಪರ್ ಯೂನಿಟ್ ಟೈಮ್. ಸೊ ಬೇಸಿಕಲಿ ಅಬ್ಸರ್ವ್ ಮಾಡಿ, ಒಂದು ಕಂಡಕ್ಟರ್ ಇದೆ ಅಂದರೆ, ಸೊ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಕನ್ಸಿಡ್ರಿಂಗ್ ಅ ಏರಿಯಾ. ಇಲ್ಲೊಂದು ಏರಿಯಾ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಸೊ ಈ ಒಂದು ಏರಿಯಾದಲ್ಲಿ ರೈಟ್, ಸೊ ದಿಸ್ ಇಸ್ ಏರಿಯಾ, ರೈಟ್. ಸೊ ಥ್ರೂ ದಿಸ್ ಏರಿಯಾ how much of charge, right? So how much of charge is flowing through it per unit time, ಅದಕ್ಕೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ಕರಿತೀವಿ. ಓಕೆ, ಸೊ ಎಲೆಕ್ಟ್ರಿಕ್ ಕರೆಂಟಲ್ಲಿ ನಾವು ಸ್ಟಡಿ ಕರೆಂಟನ್ನು ಚಾರ್ಜ್ ಬೈ ಟೈಮ್ ಅಂತೇಳಿ ಡಿಫೈನ್ ಮಾಡ್ತೀವಿ, ರೈಟ್. ಸೊ ಚಾರ್ಜ್ ಬೈ ಟೈಮ್. ಅನ್ಸ್ಟಡಿ ಕರೆಂಟ್, ಸೊ ಚಾರ್ಜ್ ಬೈ ಟೈಮ್, ಇಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ ಪರ್ ಟೈಮ್ ಇಸ್ ಕಾನ್ಸ್ಟೆಂಟ್ ಥ್ರೋಟ್. ಅನ್ಸ್ಟಡಿ ಕರೆಂಟ್ ಅಂದರೆ ಚಾರ್ಜ್ ಈಸ್ ವೇರಿಯಿಂಗ್, ಅದಕ್ಕೆ ನಾವು ಅನ್ಸ್ಟಡಿ ಕರೆಂಟ್ ಅಂತೇಳಿ ಕರಿತೀವಿ, ರೈಟ್. ಅನ್ಸ್ಟಡಿ ಕರೆಂಟನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಡಿ ಕ್ಯೂ ಬೈ ಡಿ ಟಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟನ್ನು ನಾವು ಆಂಪಿಯರ್, SI ಯೂನಿಟ್ ಆಂಪಿಯರಿಂದ ರೆಪ್ರೆಸೆಂಟ್ ಮಾಡ್ತೀವಿ. SI ಯೂನಿಟ್ ಆಂಪಿಯರ್ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಸಮ್ ಟೈಮ್ಸ್ ಇನ್ ಸಮ್ ಬುಕ್ ಐ ಇಂದ ಕೂಡ ರೆಪ್ರೆಸೆಂಟ್ ಮಾಡಿರ್ತಾರೆ, ನಥಿಂಗ್ ಟು ವರಿ ಅಬೌಟ್. ಬಟ್ NCERTಯಲ್ಲಿ ಬೇಸಿಕಲಿ ನಾವು ಎ ಇಂದ ಆಂಪಿಯರ್ ಯೂನಿಟನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಲೆಕ್ಟ್ರಿಕ್ ಕರೆಂಟ್ ಇನ್ ಕಂಡಕ್ಟರ್ಸ್. ಯಾಕೆ ಕಂಡಕ್ಟರ್ಸ್ ಅಂದರೆ, ಕಂಡಕ್ಟರ್ಸಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ರೆಸಿಸ್ಟಿವಿಟಿ ಕಡಿಮೆ ಇರುತ್ತೆ. ಅಂದರೆ ಟು ದ ಫ್ಲೋ ಆಫ್ ಚಾರ್ಜಸ್, ಒಂದು ಚಾರ್ಜ್ ಫ್ಲೋ ಆಗ್ತಾ ಇದೆ ಅಂದರೆ ಅದನ್ನು ಆಪೋಸ್ ಮಾಡಲ್ಲ ಕಂಡಕ್ಟರ್. ಸೊ ಚಾರ್ಜಸ್ ಕ್ಯಾನ್ ಈಸಿಲಿ ಫ್ಲೋ ಥ್ರೂ ಕಂಡಕ್ಟರ್. ಸೊ ಚಾರ್ಜ್ ಫ್ಲೋ ಆದರೆ ಏನಾಗುತ್ತೆ, ನಮಗೆ ಕರೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಬೇಸಿಕಲಿ ಕರೆಂಟ್ ಕ್ರಿಯೇಟ್ ಆದರೆ ವಿ ಕ್ಯಾನ್ ಯೂಸ್ ದಟ್ ಫಾರ್ ಮಲ್ಟಿಪಲ್ ಪರ್ಪಸಸ್ ಅಲ್ವಾ. ಲೈಟ್ನಿಂಗ್ ಇರ್ಬೋದು, ಹೀಟಿಂಗ್ ಇರ್ಬೋದು, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿಯಾಗಿ ನಾವು ಯೂಸ್ ಮಾಡ್ಬೋದು. ಬೇಸಿಕಲಿ ಕಂಡಕ್ಟರ್ಸ್ನ ಯಾಕೆ ಯೂಸ್ ಮಾಡ್ತೀವಿ, ಅದರಲ್ಲಿ ರೆಸಿಸ್ಟಿವಿಟಿ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ನಾವು ಕಂಡಕ್ಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಇನ್ ಮೆಟಲ್ಸ್ ಆರ್ ಕಂಡಕ್ಟರ್ಸ್. ಓಕೆ, ಮೆಟಲ್ಸ್ ಕಂಡಕ್ಟರ್ಸ್ ಇರುತ್ತೆ. ಫ್ರೀ ಎಲೆಕ್ಟ್ರಾನ್ಸ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮೂವ್ ಅಂಡರ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಎಲೆಕ್ಟ್ರಿಕ್ ಫೀಲ್ಡನ್ನೇ ಯಾರು ಅಪ್ಲೈ ಮಾಡ್ತಾ ಇದ್ದಾರೆ, ಯಾವ ಥರ ಅಪ್ಲೈ ಮಾಡ್ತೀವಿ ಎಲೆಕ್ಟ್ರಿಕ್ ಫೀಲ್ಡನ್ನು ಒಂದು ಕಂಡಕ್ಟರ್ಗೆ ಅಂತ ಕೇಳಿದರೆ, ಸೊ ಗೈಸ್ ಅಬ್ಸರ್ವ್ ಮಾಡಿ, ನಾನು ಒಂದು ಸಿಂಪಲ್ ಕಂಡಕ್ಟರ್ನ ತೊಗೊತಾ ಇದ್ದೀನಿ. ಸೊ ಕಂಡಕ್ಟರ್ ಸಿಲಿಂಡ್ರಿಕಲ್ ಟೈಪ್ ಇದೆ ಈ ಕಂಡಕ್ಟರ್. ಓಕೆ, ಈ ಕಂಡಕ್ಟರ್ನ ತೊಗೋತಾ ಇದ್ದೀನಿ. ಸೊ ಈ ಕಂಡಕ್ಟರ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಗೈಸ್ ಅಬ್ಸರ್ವ್ ಮಾಡಿ, ಒನ್ ಎಂಡ್ ಆಫ್ ದ ಕಂಡಕ್ಟರ್ ರೈಟ್ ಕನೆಕ್ಟೆಡ್ ಟು ಹೈಯರ್ ಪೊಟೆನ್ಷಿಯಲ್ ಅಥವಾ ಪಾಸಿಟಿವ್ ಪೊಟೆನ್ಷಿಯಲ್. ಅದರ್ ಎಂಡ್ ಆಫ್ ದ ಕಂಡಕ್ಟರ್ ನಾನು ಏನು ಮಾಡ್ತಾ ಇದ್ದೀನಿ, ಇಟ್ ಈಸ್ ಕನೆಕ್ಟೆಡ್ ಟು ಲೋವರ್ ಪೊಟೆನ್ಷಿಯಲ್ ಅಥವಾ ನೆಗೆಟಿವ್ ಪೊಟೆನ್ಷಿಯಲ್ ಅಂತೇಳಿ ಕರಿತಾ ಇದ್ದೀನಿ, ರೈಟ್. ಸೊ ಇಲ್ಲಿ ವಿ ಇಸ್ ಈಕ್ವಲ್ ಟು ವಿ ಪ್ಲಸ್ ಮೈನಸ್ ವಿ ಮೈನಸ್. ಸೊ ವಿ ಅಂದ್ರೇನು, ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೈಟ್. ಬಿಕಾಸ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವುದರಿಂದ ಕ್ರಿಯೇಟ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡಿಂದ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೋ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಸೊ ಬೇಸಿಕಲಿ ಈ ಕಂಡಕ್ಟರಲ್ಲಿ ಏನಿದೆ, ಈ ಕಂಡಕ್ಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಇನ್ ದ ಡೈರೆಕ್ಷನ್ ಲೈಕ್ ದಿಸ್, ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಸೊ ಈ ಕಂಡಕ್ಟರ್ಸಲ್ಲಿ ಏನಿರುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಫ್ರೀ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಸಿಕಲಿ ಎಲ್ಲಿದೆ ಫ್ರೀ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಿಕ್ ಫೀಲ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಸೊ ಫ್ರೀ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ ಚಾರ್ಜಸ್. ಸೊ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಈ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಐಡಿಯಾ ಕ್ಲಿಯರ್ ಇದೆಯಲ್ಲ, ರೈಟ್. ಸೊ ನಾನು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದೆ ಅಂದರೆ ಅರ್ಥ ಎರಡು ಎಂಡ್ಸ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡಿದೆ. ಸೊ ಒನ್ ಎಂಡ್ ಹೈಯರ್ ಪೊಟೆನ್ಷಿಯಲ್, ಅನದರ್ ಎಂಡ್ ಲೋವರ್ ಪೊಟೆನ್ಷಿಯಲ್. ನಾನು ಬೇಸಿಕಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಕ್ರಿಯೇಟ್ ಮಾಡಿದೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾನು ಕ್ರಿಯೇಟ್ ಮಾಡಿದಾಗಿಂದ
ಸೊ ಚಾರ್ಜ್ ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಫ್ರೀ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ದೇ ಮೂವ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. Electrons will move with a velocity called drift velocity. ಸೊ ಈ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಫರ್ಗೆಟ್ ಅಬೌಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಫರ್ಗೆಟ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್, ಜಸ್ಟ್ ಕಂಡಕ್ಟರ್ನ ತೊಗೊಳೋಣ, ರೈಟ್. ಸೊ ಜಸ್ಟ್ ಕಂಡಕ್ಟರ್ನ ತೊಗೊಂಡಾಗ ವಾಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ? ನಾನು ಏನೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿಲ್ಲ, ಏನೂ ಕೂಡ ಅಪ್ಲೈ ಮಾಡಿಲ್ಲ, ಜಸ್ಟ್ ಕಂಡಕ್ಟರ್ ಇದೆ, ರೂಮ್ ಟೆಂಪ್ರೇಚರಲ್ಲಿದೆ, ರೈಟ್. ಸೊ ಅಬ್ಸರ್ವ್ ಮಾಡಿ, ಟೆಂಪರೇಚರ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ, ರೈಟ್. ಸೊ ಟೆಂಪರೇಚರ್ ಏನು ಮಾಡುತ್ತೆ, ಥರ್ಮಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ಆಫ್ ಥರ್ಮಲ್ ಎನರ್ಜಿ, ಥರ್ಮಲ್ ಎಜಿಟೇಷನ್ ಅಂದರೆ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಎಲೆಕ್ಟ್ರಾನ್ಸ್ಗೆ ಬಿಕಾಸ್ ಆಫ್ ಟೆಂಪ್ರೇಚರ್. ಇವಾಗ ನಾವು ಶೀತ ಆದರೆ ನಾವೇನು ಮಾಡ್ತೀವಿ, ನಡುಗ್ತೀವಿ, ರೈಟ್. ತುಂಬ ಬಿಸಿಲಾದರೆ ಏನು ಮಾಡ್ತೀವಿ, ಬೆವರ್ತೀವಿ. ಸೊ ಬೇಸಿಕಲಿ ಟೆಂಪರೇಚರ್ ಏನು ಮಾಡುತ್ತೆ, temperature will interact with the material, right, here. So temperature ಏನು ಮಾಡುತ್ತೆ, ಎನಿಥಿಂಗ್ ಅಬೋವ್ 0 Kelvin ಏನು ಮಾಡುತ್ತೆ, ಥರ್ಮಲ್ ಎಜಿಟೇಷನ್ನ ಕಾಸ್ ಮಾಡುತ್ತೆ. ಸೊ ಥರ್ಮಲ್ ಎಜಿಟೇಷನ್ ಅಂದ್ರೇನು, ಎಲೆಕ್ಟ್ರಾನ್ಸ್ ಸ್ಟಾರ್ಟೆಡ್ ಮೂವಿಂಗ್, ರ್ಯಾಂಡಮ್ ಆಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ರ್ಯಾಂಡಮ್ ಆಗಿ ಮೂವ್ ಆದರೂ ಕೂಡ ದ ಆವ್ರೇಜ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತೆ, 0 ಇರುತ್ತೆ. ಒಂದು ಎಲೆಕ್ಟ್ರಾನ್ ಈ ಕಡೆ ಹೋದರೆ ಇನ್ನೊಂದು ಎಲೆಕ್ಟ್ರಾನ್ ಈ ಕಡೆ ಹೋಗ್ತಾ ಇರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಈ ಕಡೆ ಹೋಗ್ತಾ ಇರುತ್ತೆ. ಆವ್ರೇಜ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತೆ, 0 ಇರುತ್ತೆ. ಬಟ್ ನಾನು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಅಲಾಂಗ್ ವಿತ್ ದಿಸ್ ಜಿಗ್ಜಾಗ್ ಮೋಷನ್ ಮಾಡ್ತಾ ಇರೋದು ಯಾರು, ಫ್ರೀ ಎಲೆಕ್ಟ್ರಾನ್ಸ್. ಯಾಕೆ, ಬಿಕಾಸ್ ಆಫ್ thermal energy or thermal agitation. Now along with random motion, electrons ಏನು ಮಾಡುತ್ತೆ, they slowly start drifting to the right. ಯಾಕೆ, because of electric field. So this movement of charges is what we call as, ಈ movement of charge ಗೆ ನಾವು ಏನಂತ ಹೇಳಿ ಕರಿತೀವಿ, electric current ಅಂತ ಹೇಳಿ ಕರಿತೀವಿ. ಹಾಗಾದರೆ ಡೈರೆಕ್ಷನ್ ಆಫ್ ಕರೆಂಟ್ ಏನು, what is the direction of current? ಸೊ ಕರೆಂಟ್ ಈಸ್ ಅ ಸ್ಕೇಲಾರ್. ಯಾಕಂದರೆ ವೆಕ್ಟರ್ ಅಂದರೆ ವೆಕ್ಟರ್ ಆಲ್ಜಿಬ್ರನ ಫಾಲೋ ಮಾಡಬೇಕು, ಬಟ್ ಕರೆಂಟ್ ಅನ್ನೋದು ವೆಕ್ಟರ್ ಆಲ್ಜಿಬ್ರನ ಫಾಲೋ ಮಾಡಲ್ಲ. ಬಟ್ ಇನ್ ದ ಸರ್ಕ್ಯೂಟ್ ನಾವು ಕರೆಂಟಿಗೆ ಈ ಡೈರೆಕ್ಷನ್ ಅಂತ ಹೇಳ್ತೀವಿ, ಜಸ್ಟ್ ಟು ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಚಾರ್ಜಸ್. ಬಟ್ ಕರೆಂಟ್ ಈಸ್ ಅ ಸ್ಕೇಲಾರ್. ಯಾಕೆ ಸ್ಕೇಲಾರು, ಕರೆಂಟ್ ಡಸ್ ನಾಟ್ ಫಾಲೋ ವೆಕ್ಟರ್ ಅಡಿಷನ್, ರೈಟ್. ವೆಕ್ಟರ್ ಆಲ್ಜಿಬ್ರನ ಫಾಲೋ ಮಾಡಲ್ಲ, ಜಸ್ಟ್ ಸಮ್ಸ್ ಲೈಕ್ ನಂಬರ್, ಓಕೆ. ಬಟ್ ಈ ಕಡೆ ಕರೆಂಟ್ ಹೋಗ್ತಾ ಇದೆ, ಈ ಕಡೆ ಕರೆಂಟ್ ಹೋಗ್ತಾ ಇದೆ ಅಂತ ಹೇಳ್ತೀವಿ ಬೇಸ್ಡ್ ಆನ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ರೈಟ್. ಸೊ ಇಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಯಾವ ಕಡೆ ಆಗ್ತಾ ಇದೆ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಈ ಕಡೆ ಆಗ್ತಾ ಇದೆ, ರೈಟ್. ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಈ ಕಡೆ. ಸೊ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್, ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ current is in the direction of positive charge flow, right. ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಯಾವ ಕಡೆ ಫ್ಲೋ ಆಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಈ ಕಡೆ ಫ್ಲೋ ಆಗ್ತಾ ಇದೆ. ಬಟ್ ನಾವು ಕರೆಂಟ್ ಯಾವ ಕಡೆ ಇದೆ ಅಂತ ಹೇಳ್ತೀವಿ, ಕರೆಂಟ್ ಇಸ್ ಟು ದ ರೈಟ್ ಅಂತೇಳಿ ಕರಿತೀವಿ, ರೈಟ್. ಸೊ ಕರೆಂಟ್ ಯಾವ ಕಡೆ, ಕರೆಂಟ್ ಇಸ್ ಟು ದ ರೈಟ್ ಅಂತ ಹೇಳ್ತೀವಿ. ಯಾಕೆ, ಸೊ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಪೋಸಿಟ್ ಟು ದಟ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಟುವರ್ಡ್ಸ್ ಪಾಸಿಟಿವ್ ಚಾರ್ಜಸ್. ಕ್ಲಿಯರ್ ಗೈಸ್, ಆಸ್ ಸಿಂಪಲ್ ಆಸ್ ದಟ್. ಸೊ ಬೇಸಿಕಲಿ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ಅಂಡರ್ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ, ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ, ಚಾರ್ಜಸ್ನ ಆಕ್ಸಿಲರೇಟ್ ಮಾಡುತ್ತೆ. ಸೊ ಆ ಮೂಮೆಂಟ್ ಆಫ್ ಚಾರ್ಜ್ ಏನು ಮಾಡುತ್ತೆ, ಕರೆಂಟನ್ನು ಕ್ರಿಯೇಟ್ ಮಾಡುತ್ತೆ. ವಿತೌಟ್ ದ ಫೀಲ್ಡ್ ಮೋಷನ್ ಈಸ್ ರ್ಯಾಂಡಮ್. ಸೊ ನಾವು ಫೀಲ್ಡನ್ನು ಅಪ್ಲೈ ಮಾಡಿಲ್ಲ ಅಂದರೆ ದರ್ ಇಸ್ ರ್ಯಾಂಡಮ್ ಮೋಷನ್, ನೋ ಆವ್ರೇಜ್ ವೆಲಾಸಿಟಿ, ಯಾಕಂದರೆ ಎಲ್ಲ ವೆಲಾಸಿಟಿ ಕ್ಯಾನ್ಸಲ್ ಆಗುತ್ತೆ. ಅ ಸ್ಟಡಿ ಕರೆಂಟ್ ರಿಕ್ವೈರ್ಸ್ ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ನಮಗೆ ಕರೆಂಟ್ ಬೇಕು ಅಂದರೆ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಬೇಕು. ಯಾರು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡ್ತಾರೆ, ಸೋರ್ಸಸ್ ಲೈಕ್ ಬ್ಯಾಟ್ರಿ ಏನು ಮಾಡುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ಬಿಟ್ವೀನ್ ಟೂ ಎಂಡ್ಸ್. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ,
ಚಾರ್ಜಸ್ನ ಫ್ರೀ ಎಲೆಕ್ಟ್ರಾನ್ಸ್ನ ಆಕ್ಸಿಲರೇಟ್ ಮಾಡುತ್ತೆ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಫ್ರೀ ಎಲೆಕ್ಟ್ರಾನ್ಸ್ ಯಾವ ಕಡೆ ಮೂವ್ ಆಗ್ತಾ ಇದೆಯೋ ಅದರ ಆಪೋಸಿಟ್ ಡೈರೆಕ್ಷನ್ ನಾವು ಏನಂತ ಹೇಳಿ ಕರಿತೀವಿ, ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್ ಅಂತೇಳಿ ಕರಿತೀವಿ. ಕ್ಲಿಯರ್ ಗೈಸ್? ಎಸ್. ಸೊ ಯಾವಾಗ ಒಬ್ಬರು ಸರ್ಕ್ಯೂಟಲ್ಲಿ ಕರೆಂಟ್ ಈ ಕಡೆ ಹೋಗ್ತಾ ಇದೆ ಅಂತೇಳಿ ಆರೋ ಮಾರ್ಕಿಂದ ರೆಪ್ರೆಸೆಂಟ್ ಮಾಡ್ತಾರೆ, ನಾವು ಇವಾಗ ಅರ್ಥ ಮಾಡ್ಕೋಬೇಕು ಎಲೆಕ್ಟ್ರಾನ್ಸ್ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂತ. ಕ್ಲಿಯರ್? ಎಸ್. ಸೊ ನಾವು ನೆಕ್ಸ್ಟ್ ಒನ್, ನೆಕ್ಸ್ಟ್ ಏನು? ಸೊ ಬೇಸಿಕಲಿ ಐ ವಿಲ್ ಶೋ ಯು ಟೂ ಕೇಸಸ್. ಒಂದು ನೋ ಎಲೆಕ್ಟ್ರಿಕ್ ಫೀಲ್ಡ್, one case is no electric field, right? So another case is electric field. Under electric field, electric field apply ಮಾಡಿದಾಗ ಏನಾಗುತ್ತೆ, no electric field apply ಮಾಡಿದಾಗ ಏನಾಗುತ್ತೆ. ಸೊ ಇಲ್ಲಿ ಬೇಸಿಕಲಿ ನಮ್ಮ ಹತ್ರ ಏನಿದೆ, we have a conductor, right? ಸೊ ಇಲ್ಲೊಂದು ಕಂಡಕ್ಟರ್ ಇದೆ. ಸೊ no electric field, E is equal to 0. ಸೊ electrons move because of thermal energy, but average net velocity is 0, right? So in case of electric field, ನಾವು electric field ಅನ್ನು ಅಪ್ಲೈ ಮಾಡಿದಾಗ electrons drift opposite, electrons ಏನು ಮಾಡುತ್ತೆ, ಡ್ರಿಫ್ಟ್ ಆಗುತ್ತೆ opposite to the direction of electric field, right? So ಇದು electric field and no electric field. So clear guys? Yes, absolutely clear. Next one, Ohm's law. ಸೊ ನಾನು ಇವಾಗ ಹೇಳಿದೆ, ಸೊ ನಾವು ಏನು ಮಾಡ್ತಿದ್ದೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಪ್ಲೈ ಮಾಡೋ ಮುಖಾಂತರ ಕಂಡಕ್ಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ನಾನು ಕಂಡಕ್ಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡೋದ್ರಿಂದ ಏನು ಮಾಡ್ತಾ ಇದ್ದೀನಿ, ಚಾರ್ಜಸನ್ನು ಮೋಷನಿಗೆ ತರ್ತಾ ಇದ್ದೀನಿ, ರೈಟ್? ಸೊ ಚಾರ್ಜಸ್ ಮೋಷನ್ ಆದರೆ ಏನಾಗುತ್ತೆ, ಮೂಮೆಂಟ್ ಆಫ್ ಚಾರ್ಜಸ್ಗೆ ನಾವು ಕರೆಂಟ್ ಅಂತೇಳಿ ಕರಿತೀವಿ, ರೈಟ್? ಸೊ ಬೇಸಿಕಲಿ ನಿಮ್ಮ ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೈಟ್? ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ, ಇಟ್ ಈಸ್ ಪ್ರಪೋರ್ಷನಲ್ ಟು ಕರೆಂಟ್. ನನ್ನ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಜಾಸ್ತಿ ಮಾಡಿದ್ರೆ ಕರೆಂಟ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಬಟ್ ಎಕ್ಸ್ಪೆರಿಮೆಂಟಲಿ ಏನಾಗುತ್ತಂದರೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಅಕ್ರಾಸ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಸೊ ಬೇಸಿಕಲಿ ವಿ ಅನ್ನೋದೇನಿದೆ, ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸೊ ಈ ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದು. ದಿಸ್ ಇಸ್ ಕಾಲ್ಡ್ ಆರ್, ರೈಟ್? ಸೊ ವಿ ಈಸ್ ಈಕ್ವಲ್ ಟು ಆರ್ ಐ ಅಥವಾ ಐ ಆರ್. ಆರ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ದ ಮಟೀರಿಯಲ್. ಸೊ ರೆಸಿಸ್ಟೆನ್ಸ್ ಆಫ್ ದ ಮಟೀರಿಯಲ್ ಅಂತೇಳಿ ಕರಿತೀವಿ. ಆ್ಯಂಡ್ ದಿಸ್ ರೆಸಿಸ್ಟೆನ್ಸನ್ನ ನಾವು ಯಾವ ಥರ ಬರಿತೀವಿ ಅಂದರೆ, ಸೊ ರೆಸಿಸ್ಟೆನ್ಸ್, ಸೊ ಈ ರೆಸಿಸ್ಟೆನ್ಸ್ ಆಫ್ ದ ಮಟೀರಿಯಲ್ is given by resistance R is equal to, right? So basically ನಾನು ಲೆಂತನ್ನು ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ನ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಫ್ರಮ್ ದಟ್ ಅಬ್ಸರ್ವೇಷನ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಇರುತ್ತೆ, ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಇರುತ್ತೆ. ಸೊ ಇಲ್ಲಿ ಅಗೇನ್ ಪ್ರಪೋರ್ಷನಾಲಿಟಿ ಸಿಂಬಲನ್ನು ರಿಮೂವ್ ಮಾಡಿ ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ರೋ. ಸೊ resistance is rho L by A. So ಇಲ್ಲಿ ರೋ ಏನು, ರೋ is resistivity of the material, right? Resistivity of the material. Resistivity ಅಂದ್ರೇನು? So resistivity is a constant for a material. ಒಂದು ಮಟೀರಿಯಲ್ಗೆ ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್ ಇರುತ್ತೆ. ಬಟ್ ರೆಸಿಸ್ಟೆನ್ಸ್ ಅಂದ್ರೇನು? ಸೊ ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಏರಿಯಾ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಓಕೆ ಗೈಸ್? ಸೊ ರೆಸಿಸ್ಟೆನ್ಸ್ ಅಂದರೆ ಇಟ್ ಈಸ್ ದ ಅಪೋಸಿಷನ್ ಟು ದ ಫ್ಲೋ ಆಫ್ ಇಲೆಕ್ಟ್ರಾನ್ಸ್, ಚಾರ್ಜಸ್. ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತೇಳಿ ಕರಿತೇವೆ. ಓಕೆ,
ಎಸ್. ನಾವು ನಾನು ಆಲ್ರೆಡಿ ಹೇಳಿದೆ, ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಡ್ರಿಫ್ಟ್ ಆಗುತ್ತೆ. ಯಾಕೆ ಡ್ರಿಫ್ಟ್ ಆಗುತ್ತೆ? ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡನ್ನು ಜನ್ರೇಟ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ, ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಫೋರ್ಸ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸಿಗೆ ಆಕ್ಸಿಲರೇಷನನ್ನು ಪ್ರೊವೈಡ್ ಮಾಡುತ್ತೆ. ಆಕ್ಸಿಲರೇಷನನ್ನು ಪ್ರೊವೈಡ್ ಮಾಡೋದ್ರಿಂದ ವೆಲಾಸಿಟಿ ಏನಾಗುತ್ತೆ, ಫ್ರಮ್ ಸ್ಟಾಟಿಕ್ ಕಂಡೀಷನ್ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗುತ್ತೆ ಒಂದು ಡೈರೆಕ್ಷನಲ್ಲಿ. ಅದಕ್ಕೆ ನಾವು ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್ ಅಂತೇಳಿ ಕರಿತೀವಿ. ಸೊ ಎಲೆಕ್ಟ್ರಾನ್ಸ್ ಮೂವ್ ರ್ಯಾಂಡಮ್ಲಿ. ಏನಕ್ಕೆ? ಥರ್ಮಲ್ ಮೋಷನಿಂದ ಜಿಗ್ಜ್ಯಾಗ್ ರ್ಯಾಂಡಮ್ ಮೋಷನ್ ಮಾಡ್ತಾ ಇರುತ್ತೆ. ಸೊ ಗಿವಿಂಗ್ ಝೀರೋ ನೆಟ್ ವೆಲಾಸಿಟಿ. ಸೊ ಎಲ್ಲ ಎಲೆಕ್ಟ್ರಾನ್ಸ್ದು ವಿತೌಟ್ ಎಲೆಕ್ಟ್ರಿಕ್ ಫೀಲ್ಡ್ ವೆಲಾಸಿಟಿನ ನಾನು ಆ್ಯಡ್ ಮಾಡಿದ್ರೆ ಝೀರೋ ಇರುತ್ತೆ. ಯಾಕಂದರೆ ಒಂದು ಎಲೆಕ್ಟ್ರಾನ್ ಈ ಕಡೆ ವೆಲಾಸಿಟಿ ಇದ್ದರೆ ಇನ್ನೊಂದು ಎಲೆಕ್ಟ್ರಾನ್ ಈ ಕಡೆ ಇರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಈ ಕಡೆ, ಇನ್ನೊಂದು ಎಲೆಕ್ಟ್ರಾನ್ ಈ ಕಡೆ. ಸೊ ಒಂದು ಕಂಡಕ್ಟರ್ ಅಂದರೆ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ರೈಟ್? ಸೊ ಈ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇಂಡಿವಿಜುವಲಿ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟಂಟ್ ದೇ ವಿಲ್ ಹ್ಯಾವ್ ವೆಲಾಸಿಟಿ. ಸೊ ಆಲ್ ದ ವೆಲಾಸಿಟಿ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ನೆಟ್ ವೆಲಾಸಿಟಿ ಝೀರೋ ಇರುತ್ತೆ. ಬಟ್ ನಾನು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಈ ಜಿಗ್ಜ್ಯಾಗ್ ಮೋಷನ್ ಒಂದು ಕಡೆ ಡ್ರಿಫ್ಟ್ ಆಗ್ತಾ ಹೋಗುತ್ತೆ ಡ್ಯೂ ಟು ಥರ್ಮಲ್ ಎಜಿಟೇಷನ್, ಜಿಗ್ಜ್ಯಾಗ್ ಮೋಷನ್, ರೈಟ್? ನೆಟ್ ವೆಲಾಸಿಟಿ ಝೀರೋ. ದೇ ಆರ್ ನಾಟ್ ಮೂವಿಂಗ್ ಯಾವುದೇ ಒಂದು ರ್ಯಾಂಡಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇಲ್ಲ, ಅಲ್ಲೇ ಮೂವ್ ಆಗ್ತಾ ಇದೆ ಜಿಗ್ಜ್ಯಾಗ್ ಮೋಷನ್. ಬಟ್ ನಾನು ಎಲೆಕ್ಟ್ರಿಕ್ ಫೀಲ್ಡನ್ನು ಈ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿದಾಗ ಫೋರ್ಸ್ ಯಾವ ಕಡೆ ಆಗುತ್ತೆ, ರೈಟ್? ಫೋರ್ಸ್ ಈಸ್ ಗೋಯಿಂಗ್ ಟು ಬಿ Q into E, right? ಬಟ್ Q ಏನಿದೆ ನೆಗೆಟಿವ್ ಇದೆ. ಸೊ ಫೋರ್ಸ್ ಈಸ್ ಇನ್ ದಿಸ್ ಡೈರೆಕ್ಷನ್. ಫೋರ್ಸ್ ಈ ಕಡೆ ಅಪ್ಲೈ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಡ್ರಿಫ್ಟಿಂಗ್. ಸೊ ಆ ಒಂದು ವೆಲಾಸಿಟಿಗೆ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತೇಳಿ ಕರಿತೀವಿ. ಸೊ ವೆನ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್, ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ದೇ ಡ್ರಿಫ್ಟ್ ವಿತ್ ಆವ್ರೇಜ್ ವೆಲಾಸಿಟಿ ಕಾಲ್ಡ್ ಡ್ರಿಫ್ಟ್ ವೆಲಾಸಿಟಿ. ಸೊ ಅದಕ್ಕೆ ನಾವು ಡ್ರಿಫ್ಟ್ ಕರೆಂಟ್ ಅಂತೇಳಿ ಕರಿತೀವಿ. ಸೊ ಈ ಡ್ರಿಫ್ಟ್ ವೆಲಾಸಿಟಿ VD is equal to minus EE tau by M. Tau ಅಂದರೆ ರಿಲ್ಯಾಕ್ಸೇಷನ್ ಟೈಮ್ ಅಂತೇಳಿ ನಾವು ಕರಿತೀವಿ. ಸೊ EE tau by M. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. ದಿಸ್ ಲೀಡ್ಸ್ ಟು ಡ್ರಿಫ್ಟ್ ಕರೆಂಟ್. ಸೊ ಡ್ರಿಫ್ಟ್ ಕರೆಂಟನ್ನು ನಾವು ಯಾವ ಥರ ಬರಿತೀವಿ, ಡ್ರಿಫ್ಟ್ ಕರೆಂಟನ್ನು ನಾವು ಯಾವ ಥರ ಬರಿತೀವಿ ಅಂದರೆ I is equal to, right, NEA VD, right? So I is equal to NEA VD. So ಇಲ್ಲಿ N ಏನು, N is equal to free electron density. I ಏನು, ಕರೆಂಟ್, ಡ್ರಿಫ್ಟ್ ಕರೆಂಟ್. E ಏನು, ಎಲೆಕ್ಟ್ರಿಕ್ ಚಾರ್ಜ್. A ಏನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. VD ಏನು, ಡ್ರಿಫ್ಟ್ ವೆಲಾಸಿಟಿ. ಆ್ಯಂಡ್ ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡ್ರಿಫ್ಟ್ ವೆಲಾಸಿಟಿ ವೆಕ್ಟೋರಿಯಲಿ ನೆಗೆಟಿವ್ ಆಫ್ ಯಾವುದಿದೆ ಅಬ್ಸರ್ವ್ ಮಾಡಿ. ಸೊ ಡ್ರಿಫ್ಟ್ ವೆಲಾಸಿಟಿ ಇಸ್ ನೆಗೆಟಿವ್ ಆಫ್ ಇ ಟೌ, ರೈಟ್? ಇ ಟೌ ಬೈ ಎಮ್. ಸೊ ಎಲೆಕ್ಟ್ರಾನಿಕ್ ಚಾರ್ಜ್ ನೆಗೆಟಿವ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದ್ದರೆ ಡ್ರಿಫ್ಟ್ ವೆಲಾಸಿಟಿ ಅದರ ಆಪೋಸಿಟ್ ಇರುತ್ತೆ. ಓಕೆ, ಕ್ಲಿಯರ್ ಗೈಸ್? ನೌ ಅಗೇನ್ ಐ ಟೋಲ್ಡ್ ಯು ಡ್ರಿಫ್ಟ್ ವೆಲಾಸಿಟಿ VD is equal to minus E tau by M. Here tau is called relaxation time ಅಂತೇಳಿ ಕರಿತೀವಿ, ರೈಟ್? ಟೌಗೆ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತೇಳಿ ಕರಿತೀವಿ. ಓಕೆ, M is mass of electron, E is electric field. Clear guys? Electric field. Okay, so next one, current density. So current density ನಾವು ಲೆಟರ್ J ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಕರೆಂಟ್ ಡೆನ್ಸಿಟಿನ. ಏನಂದರೆ, ಸೊ ಲೆಟ್ಸ್ ಸೇ ಯು ಹ್ಯಾವ್ ಅ ಕಂಡಕ್ಟರ್, ಒಂದು ಕಂಡಕ್ಟರ್ ಇದೆ. ಸೊ ಈ ಕಂಡಕ್ಟ್ರಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಲೆಟ್ಸ್ ಸೇ ಕರೆಂಟ್ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ, ರೈಟ್? ಸೊ ಎಲೆಕ್ಟ್ರಾನ್ಸ್ ಹಾಗಾದರೆ ಯಾವ ಕಡೆ ಡ್ರಿಫ್ಟ್ ಆಗ್ತಾ ಇದೆ, ಈ ಕಡೆ ಡ್ರಿಫ್ಟ್ ಆಗ್ತಾ ಇದೆ. ಸೊ ಕರೆಂಟ್ ಇದು. ಸೊ ನಾನು ಇವಾಗ ಏನು ಮಾಡ್ತೀನಿ, ಒಂದು ಏರಿಯಾ ಆಫ್ ಕ್ರಾಸ್ ಸೆಕ್ಷನನ್ನು ತೊಗೊತೀನಿ, ರೈಟ್? ಸೊ ದಿಸ್ ಈಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ, ರೈಟ್? ಇದೇನಿದು ಏರಿಯಾ ಆಸ್ ಅ ವೆಕ್ಟರ್.
ಏರಿಯಾ ವೆಕ್ಟರನ್ನು ತೊಗೊತೀನಿ. ಸೊ ನಾವಿಲ್ಲಿ ಕರೆಂಟನ್ನು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ ಐ ಈಸ್ ಈಕ್ವಲ್ ಟು ಜೆ ಡಾಟ್ ಎ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಐ ಈಸ್ ಈಕ್ವಲ್ ಟು ಜೆ ಡಾಟ್ ಎ. ಸೊ ಜೆ ವೆಕ್ಟರ್ ಅಂದರೆ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಡೆನ್ಸಿಟಿ ವೆಕ್ಟರ್ ಯಾವ ಕಡೆ ಇರುತ್ತೆ, ಡೈರೆಕ್ಷನ್ ಆಫ್ ಕರೆಂಟ್ ಕಡೆ ಇರುತ್ತೆ. ಸೊ ಜೆ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಏರಿಯಾ ಮಾಡಿದ್ರೆ ನಮಗೇನು ಸಿಗುತ್ತೆ, ಕರೆಂಟ್ ಡೆನ್ಸಿಟಿ ಸಿಗುತ್ತೆ. ಸೊ ಐ ಈಸ್ ಈಕ್ವಲ್ ಟು ಜೆ ಡಾಟ್ ಎ. ಓಕೆ, ಕ್ಲಿಯರ್ ಗೈಸ್? ಜೆ ಈಸ್ ಈಕ್ವಲ್ ಟು ಐ ಬೈ ಎ ಅಂತ ಕೂಡ ನಾವು ಬರಿಬೋದು. ಓಕೆ, ಆಲ್ ರೈಟ್. ಕರೆಂಟ್ ಡೆನ್ಸಿಟಿ. ನಾವು ಮೊಬಿಲಿಟಿ ಅಂದರೆ, ಸೊ ಮೊಬಿಲಿಟಿನ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮೊಬಿಲಿಟಿ ಈಸ್ ಡ್ರಿಫ್ಟ್ ವೆಲಾಸಿಟಿ by electric field, right? Drift velocity by magnitude of electric field ಅಂತ ಹೇಳಿ ಕರಿತೀವಿ. ಸೊ ಇ ಟೌ ಮ್ಯಾಗ್ನಿಟ್ಯೂಡ್ ವೈಸ್ ಬರಿತಾ ಇದ್ದೀನಿ, ಇ ಟೌ ಇಂಟು 1/e. ಇಲ್ಲಿ ಕ್ಯಾನ್ಸಲ್ ಆಗೋದೇನು, ಲೆಟರ್ ಇ. ಮೊಬಿಲಿಟಿನ ನಾವು ಇ ಟೌ ಬೈ ಎಮ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮೊಬಿಲಿಟಿ, ಸೊ ಮೋಷನ್ ಆಫ್ ಎಲೆಕ್ಟ್ರಾನ್ಸನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಮೊಬಿಲಿಟಿ. ನಾವು ಸೊ ವಿ ಇಸ್ ಈಕ್ವಲ್ ಟು ಐ ಆರ್ ಅಥವಾ ಆರ್ ಐ. ಸೊ ಅದೇನದು, ಓಮ್ಸ್ ಲಾ. ಓಮ್ಸ್ ಲಾಗೆ ಕೆಲವಷ್ಟು ಅಪ್ಲಿಕೇಶನ್ ಇದೆ. ಏನಂದರೆ, ರೈಟ್, ಇಟ್ ಈಸ್ ನಾಟ್ ಯೂನಿವರ್ಸಲ್ ಲಾ, ರೈಟ್? ಎಲ್ಲ ಮಟೀರಿಯಲ್ಸ್ಗೂ ಎಲ್ಲ ಕಂಡೀಷನಲ್ಲೂ ಇದೇ ಥರ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಓಮ್ಸ್ ಲಾ ಹ್ಯಾಸ್ ಲಿಮಿಟೇಷನ್, ಕೆಲವಷ್ಟು ಲಿಮಿಟೇಷನ್ಸ್ ಇದೆ. ಸೊ ವಿ ಸೀಸಸ್ ಟು ಬಿ ಪ್ರಪೋರ್ಷನಲ್ ಟು ಐ. ಅಟ್ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಏನಾಗುತ್ತೆ, ವಿ will not be directly proportional ಇರಲ್ಲ ಐಗೆ, ರೈಟ್? ಸೊ ಅಂಡ್ ಓಮ್ಸ್ ಲಾ is not applicable for diodes and transistors. ಬೇಸಿಕಲಿ ಸೆಮಿಕಂಡಕ್ಟರ್ ಡಿವೈಸಸಲ್ಲಿ ಓಮ್ಸ್ ಲಾ ನಾಟ್ ಅಪ್ಲಿಕಬಲ್ ಇರುತ್ತೆ. ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕಬಲ್ ಫಾರ್ ನಾನ್ ಲೀನಿಯರ್ ಮಟೀರಿಯಲ್ಸ್ ಲೈಕ್ ಕೆಪಾಸಿಟರ್ಸಲ್ಲೂ ಕೂಡ ನಾವು ಓಮ್ಸ್ ಲಾ ಹೇಳೋಕ್ಕಾಗಲ್ಲ. ಡೈರೆಕ್ಟ್ಲಿ ಕರೆಂಟ್ ಏನಾಗುತ್ತೆ, ಶೂಟ್ ಅಪ್ ಆಗುತ್ತೆ. ಸೊ ನಾನ್ ಲೀನಿಯರ್ ಮಟೀರಿಯಲ್. ಸೊ ಓಮ್ಸ್ ಲಾ ನಾವು ವಿ ವರ್ಸಸ್ ಐ ಅನ್ನು ಪ್ಲಾಟ್ ಮಾಡಿದ್ರೆ, ಸೊ ಐ ವಿ ಗ್ರಾಫನ್ನು ಪ್ಲಾಟ್ ಮಾಡಿದ್ರೆ, ಸೊ ಬೇಸಿಕಲಿ ಏನಾಗುತ್ತೆ, ಸೊ ಓಮ್ಸ್ ಲಾ ಈ ಥರ ಇರುತ್ತೆ. ದಿಸ್ ಈಸ್ ಓಮ್ಸ್ ಲಾ. ಬಟ್ ನಾನ್ ಹೋಮಿಕ್ ಡಿವೈಸಸನ್ನು ನೀವು ನೋಡಿದ್ರೆ, ಸೊ ನಾನ್ ಹೋಮಿಕ್ ಲೈಕ್ ಸೆಮಿಕಂಡಕ್ಟರ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಏನಾಗುತ್ತೆ, ಇನ್ ಸೆಮಿಕಂಡಕ್ಟರ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಏನಿರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ನಾವು ವೋಲ್ಟೇಜ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ನಾನ್ ಲೀನಿಯರ್, ಕ್ವಾಡ್ರಾಟಿಕ್ ಇರ್ಬೋದು, ಈ ಥರ ಇರುತ್ತೆ. ಓಕೆ, ಇದು ನಿಮ್ಮ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಆ್ಯಂಡ್ ಐ ಟೋಲ್ಡ್ ಯು ರೆಸಿಸ್ಟಿವಿಟಿ ಅಂದರೆ ರೋ ಇಸ್ ಕಾಲ್ಡ್ ರೆಸಿಸ್ಟಿವಿಟಿ, ರೈಟ್? ಸೊ ಒಂದು ಕಂಡಕ್ಟರ್ನ ನೀವು ತೊಗೊಂಡ್ರೆ, ರೈಟ್, ಸಿಲ್ವರನ್ನು ತೊಗೊಂಡ್ರೆ ಅದಕ್ಕೆ ಆದ ರೆಸಿಸ್ಟಿವಿಟಿ ವ್ಯಾಲ್ಯೂ ಇರುತ್ತೆ. ಗೋಲ್ಡನ್ನು ತೊಗೊಂಡ್ರೆ ಅದಕ್ಕೆ ಆದ ರೆಸಿಸ್ಟಿವಿಟಿ ವ್ಯಾಲ್ಯೂ ಇರುತ್ತೆ. ಗ್ಲಾಸನ್ನು ತೊಗೊಂಡ್ರೆ ಅಥವಾ ಸೆಮಿಕಂಡಕ್ಟರ್ಸನ್ನು ತೊಗೊಂಡ್ರೆ ಅದಕ್ಕೆ ಆದ ರೆಸಿಸ್ಟಿವಿಟಿ ವ್ಯಾಲ್ಯೂ ಇರುತ್ತೆ. ಸೊ ಬೇಸ್ಡ್ ಆನ್ ರೆಸಿಸ್ಟಿವಿಟಿ ವ್ಯಾಲ್ಯೂ 10⁻⁸ to 10⁻⁶ ಹೋಮ್ ಮೀಟರ್ ಇದ್ದರೆ ನಾವು ಅದಕ್ಕೆ ಏನಂತ ಹೇಳಿ ಕರಿತೀವಿ, ರೆಸಿಸ್ಟಿವಿಟಿ ಆ ರೇಂಜಲ್ಲಿತ್ತು ಅಂದರೆ ಅದು ಕಂಡಕ್ಟರ್ಸ್. ವೆರಿ ಲೋ, ರೈಟ್? ಕಂಡಕ್ಟರ್ಸ್ ಅಂದರೆ ವೆರಿ ಲೋ ರೆಸಿಸ್ಟೆನ್ಸ್, ರೈಟ್? ಅಂದರೆ ವೆರಿ ಲೋ ರೆಸಿಸ್ಟಿವಿಟಿ, ರೈಟ್? ಸೊ ವೆರಿ ಲೋ ರೆಸಿಸ್ಟಿವಿಟಿ ಇರುತ್ತೆ. ಇನ್ಸುಲೇಟರ್ಸ್ ಅಂದರೆ ವೆರಿ ಹೈ, ರೈಟ್? ಸೊ ವೆರಿ ಹೈ ರೆಸಿಸ್ಟಿವಿಟಿ ಇರುತ್ತೆ, ರೈಟ್? ಸೊ ಸೆಮಿಕಂಡಕ್ಟರ್ಸ್ ಅಂದರೆ ಇನ್ ಬಿಟ್ವೀನ್, ಮೀಡಿಯಮ್ ಇರುತ್ತೆ, ರೈಟ್? ಸೊ ಮೀಡಿಯಮ್ ಇರುತ್ತೆ. ಓಕೆ, ಹೋಮ್ ಮೀಟರ್ ಎಸ್ ಐ ಯೂನಿಟ್ ಆಫ್ resistivity. And temperature dependence of resistivity. So let's say resistivity ρ2 at temperature T2 and ρ1 resistivity 1 at temperature T1. So ಈ ಒಂದು ಕೇಸಲ್ಲಿ ρ2 ಏನಿದೆ, ρ2 is equal to ρ1 of 1 plus coefficient of resistivity, right? Temperature coefficient of resistivity ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ಗೋನ್ ಟು ಬಿ T2 minus T1. ಓಕೆ, ಇದನ್ನು ನಾವು T2 minus T1 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಥರ ಕೂಡ ರೆಸಿಸ್ಟೆನ್ಸನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು. R2 is equal to R1 into 1 plus alpha into T2 minus T1. Clear guys? Yes. Now
ರೆಸಿಸ್ಟೆನ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಸೊ ವೆನ್ ವಿ ಕನೆಕ್ಟ್, ಕೆಲವು ರೆಸಿಸ್ಟೆನ್ಸನ್ನು ನಾವು ಸೀರೀಸ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಕೂಡ ನೋಡೋಣ. ಸೊ ಫಸ್ಟು ಸೀರೀಸನ್ನು ನೋಡೋಣ. ರೈಟ್, ಸೀರೀಸ್ ಅಂದರೆ ಯಾವ ಥರ, ನಾವು ರೆಸಿಸ್ಟೆನ್ಸನ್ನು ಈ ಥರ ಸೀರೀಸಾಗಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಟೂ ರೆಸಿಸ್ಟೆನ್ಸನ್ನು ನಾನು ಈ ಥರ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಕ್ರಾಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಈ ಒಂದು ಕಾಂಬಿನೇಷನ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ವಿತ್ ದ ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದೇನಿದು ಆರ್ ಈಕ್ವಲೆಂಟ್. ಸೊ ಇದೇನಿದು ರೆಸಿಸ್ಟೆನ್ಸ್ 1, ರೆಸಿಸ್ಟೆನ್ಸ್ 2, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಆಫ್ ದ ಬ್ಯಾಟ್ರಿ. ರೈಟ್, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಆಫ್ ದ ಬ್ಯಾಟ್ರಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಮಾಡುತ್ತೆ, ಕರೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಕರೆಂಟ್ ವಿಲ್ ಫ್ಲೋ ಥ್ರೂ ದ ಸರ್ಕ್ಯೂಟ್. ಸೊ ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸನ್ನು ನಾವು ಯಾವ ಥರ ಬರ್ತೀವಿ ಅಂದರೆ 1/R1 + R2. ಸೀರೀಸಲ್ಲಿದ್ದಾಗ ಏನು ಮಾಡ್ತೀವಿ, ಜಸ್ಟ್ ಆ್ಯಡಪ್ ಮಾಡ್ತೀವಿ ರೆಸಿಸ್ಟೆನ್ಸನ್ನ. ಓಕೆ, ರೆಸಿಸ್ಟೆನ್ಸನ್ನು ಆ್ಯಡಪ್ ಮಾಡ್ತೀವಿ. ಸೊ ಇನ್ ಪ್ಯಾರಲಲ್ ಕೇಸಲ್ಲಿ, ರೈಟ್, ಸೊ ಲೆಟ್ಸ್ ಎ ರೆಸಿಸ್ಟೆನ್ಸ್ ಈ ಥರ ಇದೆ, ರೈಟ್, ಅನದರ್ ರೆಸಿಸ್ಟೆನ್ಸ್ ಈ ಥರ ಇದೆ, ರೈಟ್. ಸೊ ಎರಡು ಯಾವ ಥರ ಕನೆಕ್ಟ್ ಆಗಿದೆ, ಪ್ಯಾರಲಲಿ ಕನೆಕ್ಟ್ ಆಗಿದೆ, ಅಕ್ರಾಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕನೆಕ್ಟ್ ಆಗಿದೆ. ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ದ ಬ್ಯಾಟ್ರಿ ವಿ ಇದೆ, ಇದು ರೆಸಿಸ್ಟೆನ್ಸ್ 1, ಇದು ರೆಸಿಸ್ಟೆನ್ಸ್ 2, ರೈಟ್. ಸೊ ಇಲ್ಲಿ 1/R ಈಕ್ವಲೆಂಟ್, ರೈಟ್, ಇದನ್ನು ಯಾವ ಥರ ಬರ್ತೀವಿ ಅಂದರೆ 1/R1 + 1/R2. ಇನ್ನೊಂದು ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿತ್ತು ಅಂದರೆ +1/R3, ಆಸ್ ಸಿಂಪಲ್ ಆಸ್ ದಟ್. ಓಕೆ, ಕ್ಲಿಯರ್ ಗೈಸ್? ದಿಸ್ ಈಸ್ ಅಬೌಟ್ ರೆಸಿಸ್ಟೆನ್ಸಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್. ನಾವು ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಅಬ್ಸರ್ವ್ ಮಾಡಿ, ರೈಟ್. ಸೊ ದ ರೆಸಿಸ್ಟೆನ್ಸ್ ಆಫ್ ಪ್ಲಾಟಿನಮ್ ವೈರ್ ಆಫ್ platinum resistance thermometer at the ice point is 5 ohm and the steam point is 5.23 ohm, right? So ice point and steam point. When the thermometer is inserted in a hot bath, the resistance of the platinum wire is 5.975 ohm. Calculate the temperature of the bath, right? So we know resistivity is equal to ρ2, right, ρ1 into 1 plus alpha into T2 minus T1. Observe ಮಾಡಿ. So resistance of the platinum wire of platinum resistance thermometer at the ice point. So ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾಟ್ ಅಬೌಟ್ ರೆಸಿಸ್ಟೆನ್ಸ್, ನಾಟ್ ಅಬೌಟ್ ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ತಾ ಇರೋದು. ಸೊ ಸೇಮ್ ಫಾರ್ಮ್ಯಾಟ್, ರೈಟ್. ಸೊ ಸೇಮ್ ಫಾರ್ಮ್ಯಾಟ್ ಈಸ್ ಅಪ್ಲಿಕೇಬಲ್. R2 is equal to R1 of 1 plus alpha into T2 minus T1 guys. Okay, ಸೊ ಇಲ್ಲೇನು ಮಾಡಬೇಕು, R2 resistance of the platinum wire at ice point is 5 ohm. Okay, so ice point ಅಂದರೆ T1 is 0 degree Celsius. Steam point ಅಂದರೆ 5.23 ohm. Steam point ಅಂದರೆ 100 degree Celsius ಅಲ್ಲಿ 5.23 ohm ಇದೆ. ಸೊ ಬೇಸ್ಡ್ ಆನ್ ದಟ್, ರೈಟ್, R2 ಗೊತ್ತು, R1 ಗೊತ್ತು, ಟೆಂಪರೇಚರ್ ಡಿಫ್ರೆನ್ಸ್ ಗೊತ್ತು, ಫೈಂಡ್ ಔಟ್ ಆಲ್ಫಾ. ಸೊ ನಿಮ್ಗೆ ಆಲ್ಫಾ ಸಿಕ್ತು ಅಂದರೆ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಸಿಕ್ತು ಅಂದರೆ ವೆನ್ ದ ಥರ್ಮೋಮೀಟರ್ ಈಸ್ ಇನ್ಸರ್ಟೆಡ್ ಇನ್ ಅ ಹಾಟ್ ಬಾತ್. ನಾವು ಸೊ ರೆಸಿಸ್ಟೆನ್ಸ್ ಆಫ್ ದ ಪ್ಲಾಟಿನಮ್ ವೈರ್ ಇಸ್ 5.795. ಓಕೆ, ಈ ಒಂದು ಕೇಸಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟೆಂಪ್ರೇಚರ್ ಆಫ್ ದ ಬಾತ್. ಸೊ ಬೇಸ್ಡ್ ಆನ್ ದ ಸೇಮ್ ಲಾಜಿಕ್ ಯು ಕ್ಯಾನ್ ಸಾಲ್ವ್ ಇಟ್. ಕ್ಲಿಯರ್ ಗೈಸ್? ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಪವರ್. ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೇನು ಆ್ಯಂಡ್ ಪವರ್ ಅಂದ್ರೇನು? ಸೊ ಬೇಸಿಕಲಿ ಪವರ್ ಅಂದರೆ ಪವರ್ ಈಸ್ ವರ್ಕ್ ಡನ್ ಬೈ ಟೈಮ್ ಅಂತೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ವರ್ಕ್ ಡನ್ ಬೈ ಟೈಮ್. ಸೊ ವರ್ಕ್ ಡನ್ ಬೈ ಟೈಮ್. ಸೊ ವರ್ಕ್ ಡನ್ನನ್ನು ನಾವು, ರೈಟ್, ಜೋಲ್ ಪರ್ ಸೆಕೆಂಡ್, ರೈಟ್. ವಾಟ್ ಈಸ್ ದ SI ಯೂನಿಟ್? ಜೋಲ್ ಪರ್ ಸೆಕೆಂಡ್ ಅಂತೇಳಿ ಕರಿತೀವಿ, ಅಥವಾ ಪವರನ್ನು ನಾವು ವ್ಯಾಟ್ ಅಂತೇಳಿ ಕರಿತೀವಿ, ರೈಟ್. ಸೊ ದಿಸ್ ಈಸ್ SI ಯೂನಿಟ್, ರೈಟ್. ಸೊ ನಾವು ಎನರ್ಜಿ, ಎನರ್ಜಿ ಅಂದರೆ ಸೊ ನಥಿಂಗ್ ಬಟ್ ವರ್ಕ್ ಡನ್. ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್, ರೈಟ್. ಪವರ್ ಇಂಟು ಟೈಮ್. ಪವರ್ ಏನು?
ವ್ಯಾಟ್, ರೈಟ್. ಸೊ ವ್ಯಾಟ್ ಅವರ್, ಸೊ ವ್ಯಾಟ್ ಅವರ್, ರೈಟ್. ಸೊ ವ್ಯಾಟ್ ಅವರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಎಷ್ಟು ಎನರ್ಜಿ ನಾವು ಕನ್ಸ್ಯೂಮ್ ಮಾಡಿದ್ದೀವಿ, ರೈಟ್. ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡಿದ್ದೀವಿ, ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಏನಿರುತ್ತೆ, ರೈಟ್. ಸೊ ಎಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡಿದ್ದೀವಿ, ರೈಟ್, ಎಷ್ಟು ಯೂನಿಟ್ಸ್ ಆಫ್ ಎನರ್ಜಿ ಕನ್ಸ್ಯೂಮ್ ಆಗಿದೆ, ದಟ್ ವಿಲ್ ಬಿ ಇನ್ ವ್ಯಾಟ್ ಆರ್, ರೈಟ್. ಸೊ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್, ಈ ಥರ ನಾವು ಎನರ್ಜಿನ ರೆಪ್ರೆಸೆಂಟ್ ಮಾಡ್ಬೋದು. ಸೆಲ್ಸ್ ಇ ಎಮ್ ಎಫ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೆಲ್ ಅಂದ್ರೇನು, ಸೆಲ್ ಅಂದರೆ ಬ್ಯಾಟ್ರಿ ಓನ್ಲಿ. ಸೊ ಇಟ್ಸ್ ಅ ಕೆಮಿಕಲ್ ಕಾಂಬಿನೇಷನ್, ರೈಟ್. ಸೊ ಏನು ಮಾಡುತ್ತೆ, ಇಟ್ ವಿಲ್ ಗಿವ್ ರೈಸ್ ಟು ಸರ್ಟೆನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಏನು ಮಾಡುತ್ತೆ, ಸರ್ಟೆನ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ನಾವು ಸೆಲ್ ಅಂತೇಳಿ ಕರಿತೀವಿ. ಸೊ ಈ ಸೆಲ್ಲನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಅ ಸೆಲ್ ಇಸ್ ರೆಪ್ರೆಸೆಂಟೆಡ್ ಬೈ ಈ ಥರ ಬ್ಯಾಟ್ರಿ ಸಿಂಬಲನ್ನು ಬರಿತೀವಿ. ಸೊ ಅಲ್ಲಿ ಅದಕ್ಕೆ ತನ್ನದೇ ಆದ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ, ರೈಟ್. ಸೊ ದಿಸ್ ಈಸ್ ಯುವರ್ ಸೆಲ್. ಇದಕ್ಕೆ ನಾವು ಸೆಲ್ ಅಂತೇಳಿ ಕರಿತೀವಿ, ರೈಟ್. ಸೊ ದಿಸ್ ಈಸ್ ಕಾಲ್ಡ್ ಸೆಲ್. ಸೊ ಈ ಒಂದು ಅರೇಂಜ್ಮೆಂಟಿಗೆ ವಿ ಕಾಲ್ ದಿಸ್ ಆಸ್ ಸೆಲ್, ರೈಟ್, ಸೆಲ್. ನಾವು ಗೈಸ್ ಅಬ್ಸರ್ವ್ ಮಾಡಿ, ಇದಕ್ಕೆ ಸೆಲ್ ಅಂತೇಳಿ ಕರಿತೀವಿ, ರೈಟ್. ಇ ಎಮ್ ಎಫ್ ಅಂದರೆ ಏನು, ವಾಟ್ ಈಸ್ ಇ ಎಮ್ ಎಫ್, ರೈಟ್. ಸೊ ಇ ಎಮ್ ಎಫ್ ಅಂದರೆ, ರೈಟ್, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ across the cell in open circuit. ಅಂದರೆ ನಾವು ಯಾವುದೇ ರೀತಿ ಅನದರ್ ರೆಸಿಸ್ಟರ್ಸನ್ನು ಕನೆಕ್ಟ್ ಮಾಡಿಲ್ಲ, ಜಸ್ಟ್ ನಾನು ಬಿಟ್ವೀನ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾನು ಚೆಕ್ ಮಾಡಿದರೆ, ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ ನಾನು ಇ ಎಮ್ ಎಫ್ ಅಂತೇಳಿ ಕರಿತೀವಿ. ಬೇಸಿಕಲಿ ನಾವು ಇ ಎಮ್ ಎಫಿನ ಲೆಟರ್ ಇ ಅಥವಾ ಆರ್, ಗ್ರೀಕ್ ಲೆಟರ್ ಇ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೈಟ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ across the cell in closed circuit, ಅದಕ್ಕೆ ನಾವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೇಳಿ ಬರ್ತೀವಿ. ಸೊ ಈ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನ ವಿ ಈಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್. ಸೊ ವೆನ್ ಐ ಕನೆಕ್ಟ್, ರೈಟ್, ಸೊ ವೆನ್ ಐ ಮೇಕ್ ಇಟ್ ಅ ಕಂಪ್ಲೀಟ್, ರೈಟ್, ಸೊ ವೆನ್ ಐ ಮೇಕ್ ಇಟ್ ಅ ಕಂಪ್ಲೀಟ್ ಸರ್ಕ್ಯೂಟ್ ಇನ್ ವಿಚ್ ಕರೆಂಟ್ ಈಸ್ ಫ್ಲೋಯಿಂಗ್, ಕರೆಂಟ್ ಐ ಫ್ಲೋ ಆಗ್ತಾ ಇದೆ ಅಂದರೆ, ಸೊ ಲೆಟ್ಸ್ ಸೇ ಕರೆಂಟ್ ಐ ಫ್ಲೋ ಆಗ್ತಾ ಇದೆ ಅಂದರೆ ಇನ್ ದಿಸ್ ಡೈರೆಕ್ಷನ್, ಇದು ಇಂಟರ್ನಲ್ ರೆಸಿಸ್ಟೆನ್ಸ್, ಇದು ಇ ಎಮ್ ಎಫ್, ರೈಟ್. ಸೊ ಇಲ್ಲೇನಾಗ್ತಾ ಇದೆ, ಕರೆಂಟ್ ಐ ಈಸ್ ಫ್ಲೋಯಿಂಗ್ ಅಂದರೆ, ಸೊ ಅದಕ್ಕೆ ನಾವು ಕ್ಲೋಸ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಓಪನ್ ಸರ್ಕ್ಯೂಟ್ ಅಂದರೆ ಕರೆಂಟ್ ಈಸ್ ನಾಟ್ ಫ್ಲೋಯಿಂಗ್, ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ನಾವು ಓಪನ್ ಸರ್ಕ್ಯೂಟ್ ಅಂತೇಳಿ ಕರಿತೀವಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ದ resistance of cell, R ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ ಗೈಸ್, ಕ್ಲಿಯರ್? ಎಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್. ನಾವು ಸೊ ಈ ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ನ ಒಂದ್ಸಲ ಅಬ್ಸರ್ವ್ ಮಾಡೋಣ. ಸೊ ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್, ರೈಟ್. ಸೊ ಸೀರೀಸ್ ಅಂದ್ರೇನು, ರೈಟ್, ಸೀರೀಸ್ ಅಂದರೆ ಸೆಲ್ಸ್ನ ಯಾವ ಥರ ಕನೆಕ್ಟ್ ಮಾಡ್ತೀವಿ, ಸೆಲ್ 1 ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಸೆಲ್ 1, ಸೆಲ್ 2 ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಸೆಲ್ 2, ಇದಕ್ಕೆ ನಾವು ಸೀರೀಸ್ ಅಂತೇಳಿ ಕರಿತೀವಿ. ಸೊ ಇದರ ಇ ಎಮ್ ಎಫ್ E1, ಇಂಟರ್ನಲ್ ರೆಸಿಸ್ಟೆನ್ಸ್ R1. ಸೊ ಇದು ಕನೆಕ್ಟ್ ಆಗಿರೋದು E2, ಇಂಟರ್ನಲ್ ರೆಸಿಸ್ಟೆನ್ಸ್ R2. ಓಕೆ, ಕ್ಲಿಯರ್ ಗೈಸ್? ಇದು ನಿಮ್ಮ ಸೀರೀಸ್, ರೈಟ್. ಸೊ ಈ ಸೀರೀಸನ್ನು ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ರಿಪ್ಲೇಸಿಂಗ್ ದಿಸ್ ಸೀರೀಸ್ ಬೈ ಈಕ್ವಲೆಂಟ್, ಒಂದು ಈಕ್ವಲೆಂಟ್ ಸೆಲ್ ಇ ಎಮ್ ಎಫ್ ಏನು, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನು, ಆರ್ ಈಕ್ವಲೆಂಟ್, ಈ ಥರ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬೇಸಿಕಲಿ ನಾನು ಈ ಈಕ್ವಲೆಂಟನ್ನು ಯಾವ ಥರ ಬರಿಬೋದು ಅಂದರೆ, ಈ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಇ ಎಮ್ ಎಫ್ 1 ಪ್ಲಸ್ ಇ ಎಮ್ ಎಫ್ 2 ಅಂತೇಳಿ ಬರಿಬೋದು, ರೈಟ್, ಇನ್ ಸೀರೀಸ್. ರೆಸಿಸ್ಟೆನ್ಸ್ ಆರ್ ಈಕ್ವಲೆಂಟನ್ನ ರೆಸಿಸ್ಟೆನ್ಸ್ 1 ಪ್ಲಸ್ ರೆಸಿಸ್ಟೆನ್ಸ್ 2 ಅಂತೇಳಿ ಬರಿಬೋದು. ಓಕೆ, ನೆಕ್ಸ್ಟ್ ಈಸ್
ಪ್ಯಾರಲಲ್ ಕಂಡೀಷನಲ್ಲಿ ಏನಾಗುತ್ತೆ, ರೈಟ್ ಗೈಸ್, ಅಬ್ಸರ್ವ್ ಮಾಡಿ. ಪ್ಯಾರಲಲ್, ಸೊ ಪ್ಯಾರಲಲ್ ಅಂದ್ರೇನು ಗೊತ್ತು ಆಲ್ರೆಡಿ, ರೈಟ್. ಒನ್ ಬಿಲೋ ದ ಅನದರ್ ಕನೆಕ್ಟ್ ಮಾಡ್ತೀವಿ ನಾವು ಸೆಲ್ಲನ್ನು. ಸೊ ಈ ಸೆಲ್ ಏನಿದೆ ಇಂಟರ್ನಲ್ ರೆಸಿಸ್ಟೆನ್ಸ್ R1, ಅದರ ಇ ಎಮ್ ಎಫ್ ಏನು E1, ಇದನ್ನು ಇನ್ನೊಂದು ಸೆಲ್ ಜೊತೆ ಕನೆಕ್ಟ್ ಮಾಡಿದ್ದೀವಿ. ಯಾವ ಥರ? ಪ್ಯಾರಲಲ್ ಕಾಂಬಿನೇಷನ್, ರೈಟ್. ಸೊ ಇದರ ಇ ಎಮ್ ಎಫ್ ಏನು E1, ಇಂಟರ್ನಲ್ ರೆಸಿಸ್ಟೆನ್ಸ್ R1. ಓಕೆ, ಕ್ಲಿಯರ್ ಗೈಸ್? ಸೊ ಈ ಒಂದು ಕಾಂಬಿನೇಷನ್ನ ವೆನ್ ಐ ಕನೆಕ್ಟೆಡ್ ಟು ಬ್ಯಾಟ್ರಿ, ಸೊ ನಾನೇನು ಮಾಡ್ತಾಯಿದ್ದೀನಿ, ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಬ್ಯಾಟ್ರಿದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ವಿ. ಕ್ಲಿಯರ್ ಗೈಸ್? ಸಿಮಿಲರ್ಲಿ ಇಲ್ಲೂ ಕೂಡ, ಸೊ ವಿ ಕನೆಕ್ಟೆಡ್ ಟು ಬ್ಯಾಟ್ರಿ. ಸೊ ಈ ಕೇಸಲ್ಲಿ ಈಕ್ವಲೆಂಟ್, ರೈಟ್. ಸೊ ಈಕ್ವಲೆಂಟ್, ರೈಟ್, ಈಕ್ವಲೆಂಟ್ ಬೈ ಆರ್ ಈಕ್ವಲೆಂಟ್ ಈಸ್ ಗೋಯಿಂಗ್ ಟು ಬಿ E1 by R1 ಪ್ಲಸ್ E2 by R2 ಅಂತೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಥರ 1 by R ಈಕ್ವಲೆಂಟನ್ನು ನಾವು 1 by R1 ಪ್ಲಸ್ 1 by R2 ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಲಿಯರ್ ಗೈಸ್? cells in series and parallel. Now Kirchhoff rules. So basically ನಾವು resistors, battery, right, so current ಇದೆಲ್ಲದು ಕೂಡ ಇನ್ಕ್ಲೂಡ್ ಮಾಡಿ ಏನು ಬರಿತೀವಿ, ರೈಟ್, ಅದಕ್ಕೆ ನಾವು ಸರ್ಕ್ಯೂಟ್ ಅಂತೇಳಿ ಕರಿತೀವಿ, ರೈಟ್. ಸರ್ಕ್ಯೂಟ್ ಅಂತೇಳಿ ಬಳಸ್ತೀವಿ, ಜಂಕ್ಷನ್, ನೋಡ್, ಈ ಥರ ಡಿಫ್ರೆಂಟ್ ವರ್ಡ್ಸನ್ನು ಬಳಸ್ತೀವಿ. ಅದೇನು ಅದ್ರ ಮೇಲಿರೋ ಲಾಸ್ ಏನು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ಸ್ ಮೀಟಿಂಗ್ ಅಟ್ ಎನಿ ಜಂಕ್ಷನ್ ಅಥವಾ ನೋಡ್ ಅಂತ ಕೂಡ ಕರಿತೀವಿ. ಸೊ ಬೇಸಿಕಲಿ ನೀವೊಂದು ಪಾಯಿಂಟನ್ನು ತೊಗೊಂಡ್ರೆ, ಸೊ ಒಂದು ಸರ್ಕ್ಯೂಟ್ ಇದೆ, ರೈಟ್. ಸೊ ಒಂದು ಸರ್ಕ್ಯೂಟಲ್ಲಿ ದೆರ್ ಈಸ್ ಕರೆಂಟ್ I1 ಬಿಕಾಸ್ ಆಫ್ ದಿಸ್ ಬ್ರಾಂಚ್. ಸೊ ಇಲ್ಲೇನಾಗ್ತಾ ಇದೆ, I1 ಕರೆಂಟ್ ಕಮಿಂಗ್ ಇನ್. ಸೊ ಅನದರ್ ಬ್ರಾಂಚ್ ಇದೆ, ಆ ಬ್ರಾಂಚಿಂದ I2 ಕರೆಂಟ್ ಈಸ್ ಗೋಯಿಂಗ್ ಔಟ್. ಅನದರ್ ಬ್ರಾಂಚ್ ಇದೆ I3, ಸೊ I3 ಈಸ್ ಗೋಯಿಂಗ್ ಔಟ್ ಆ್ಯಂಡ್ I4 ಈಸ್ ಕಮಿಂಗ್ ಇನ್. ಸೊ ಅಟ್ ದಿಸ್ ಪಾಯಿಂಟ್ ನೀವು ಈ ಪಾಯಿಂಟನ್ನು ಅಬ್ಸರ್ವ್ ಮಾಡಿದ್ರೆ, ಆ ಒಂದು ಪಾಯಿಂಟಲ್ಲಿ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್. ಸೊ ನಾವಿಲ್ಲಿ ಸೈನ್ ಕನ್ವೆನ್ಷನನ್ನೇ ಯೂಸ್ ಮಾಡಬೇಕು. ಯಾವ ಥರ? ಬರ್ತಾ ಇರೋ ಕರೆಂಟನ್ನು ನಾನು ಪಾಸಿಟಿವ್ ಆಗಿ ಟ್ರೀಟ್ ಮಾಡ್ತೀನಿ, ಎಕ್ಸಿಟಿಂಗ್ ಕರೆಂಟನ್ನು ನೆಗೆಟಿವ್ ಆಗಿ ಟ್ರೀಟ್ ಮಾಡ್ತೀನಿ ಆ ಒಂದು ಪಾಯಿಂಟಲ್ಲಿ. ಸೊ ಫ್ರಮ್ ದಟ್ ಲಾಜಿಕ್ I1 ಈಸ್ ಪಾಸಿಟಿವ್, ಓಕೆ, ಪ್ಲಸ್ I1 ಆ್ಯಂಡ್ I2 ಏನಾಗ್ತಾ ಇದೆ, ಎಕ್ಸಿಟ್ ಆಗ್ತಾ ಇದೆ, ಮೈನಸ್ I2. ಸೊ I3 ಏನಾಗ್ತಾ ಇದೆ, ಎಕ್ಸಿಟ್ ಆಗ್ತಾ ಇದೆ, ಮೈನಸ್ I3 ಆ್ಯಂಡ್ I4 ಏನಾಗ್ತಾ ಇದೆ, ಕಮಿಂಗ್ ಇನ್. ಸೊ I4 ಇಸ್ ಈಕ್ವಲ್ ಟು 0, ರೈಟ್. ಅಥವಾ ನಾವೇನು ಬರಿಬೋದು, ಸಿಗ್ಮಾ I ಇಸ್ ಈಕ್ವಲ್ ಟು 0 ಅಂತೇಳಿ ಬರಿಬೋದು. ಅದೇ ಥರ KVL ಅಂದರೆ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ 0. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಸಿಗ್ಮಾ ವಿ, ರೈಟ್. ಸೊ ಸಿಗ್ಮಾ ವಿ ಇಸ್ ಈಕ್ವಲ್ ಟು 0 ಅಂತೇಳಿ ಬರಿತೀವಿ. ಇನ್ನು ಕ್ಲೋಸ್ ಸರ್ಕ್ಯೂಟ್ ಅಂದರೆ ಒಂದು ಕ್ಲೋಸ್ ಸರ್ಕ್ಯೂಟನ್ನು ತೊಗೊತಿದ್ದೀನಿ. ಸೊ ದೆರ್ ಈಸ್ ಒನ್ ರೆಸಿಸ್ಟೆನ್ಸ್, ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ಸೊ ಇದೇನಾಗಿದೆ, ಒಂದು ಇ ಎಮ್ ಎಫ್ ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ. ಸೊ ಬ್ಯಾಟ್ರಿದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಲೆಟ್ಸೆ ವಿ ಅನ್ನೋಣ. ಇದು ರೆಸಿಸ್ಟೆನ್ಸ್ R1, ಇದು ರೆಸಿಸ್ಟೆನ್ಸ್ R2. ಬ್ಯಾಟ್ರಿಯಿಂದ ಏನಾಗುತ್ತೆ, ಕರೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಕರೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಸೊ ನಾನೇನು ಮಾಡಬೇಕು, ಸ್ಟಾರ್ಟಿಂಗ್ ಫ್ರಮ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ಓಕೆ, ನಾನೇನು ಮಾಡ್ತಾ ಇದ್ದೀನಿ, ಸೊ ಸ್ಟಾರ್ಟಿಂಗ್ ಫ್ರಮ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿ ನೀಡ್ ಟು ಗೋ ಕಂಪ್ಲೀಟ್ ಲೂಪ್, ಒಂದು ಲೂಪನ್ನು ಕಂಪ್ಲೀಟ್ ಹೋಗಬೇಕು. ಆ್ಯಂಡ್ ಆಲ್ಸೋ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೌಂಟ್ ಮಾಡಬೇಕು. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ಈ ಪಾಯಿಂಟಿಂದ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು IR1. ಬಟ್ ನಾನೇನು ಮಾಡ್ತಾ ಇದ್ದೀನಿ, ಪಾಸಿಟಿವಿಂದ ನೆಗೆಟಿವ್ಗೆ ಹೋಗ್ತಾ ಇರೋದ್ರಿಂದ, ಪಾಸಿಟಿವ್ಗಿಂದ ನೆಗೆಟಿವ್ಗೆ ಹೋಗ್ತಾ ಇರೋದ್ರಿಂದ, ಸೊ ನಾನೇನು ಮಾಡ್ತಾಯಿದ್ದೀನಿ, ಅದನ್ನು ಮೈನಸ್ ಅಂತೇಳಿ ಬರಿತಿದ್ದೀನಿ. ಎವ್ರಿ ಟೈಮ್ ನಾವು ಪಾಸಿಟಿವಿಂದ ನೆಗೆಟಿವ್ ಹೋಗ್ತಾ ಇದ್ದೀವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ, ನೆಗೆಟಿವ್ ಇರುತ್ತೆ, ರೈಟ್. ಸೊ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಹೋಗ್ತಾ ಇದ್ದೀವಿ ಅಂದರೆ, ಸೊ ಲೋವರ್ ಮೈನಸ್ ಹೈಯರ್ ಇಸ್ ನೆಗೆಟಿವ್. ಸೊ ಇಲ್ಲಿ ಮೈನಸ್ IR1, ರೈಟ್. ಅದೇ ಥರ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಗೇನ್ ಮೈನಸ್ ಬರುತ್ತೆ, ಮೈನಸ್ IR2. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ,
ಇದು ನಿಮ್ಮ ಪಾಸಿಟಿವ್ ಟರ್ಮಿನಲ್, ಇದು ನಿಮ್ಮ ನೆಗೆಟಿವ್ ಟರ್ಮಿನಲ್. ಇಲ್ಲೇನು ಮಾಡ್ತಾ ಇದ್ದೀನಿ, ನೆಗೆಟಿವ್ ಟು ಪಾಸಿಟಿವ್ ಹೋಗ್ತಾ ಇದ್ದೀನಿ. ಹೈಯರ್ ಮೈನಸ್ ಲೋಯರ್ ಇಸ್ ಪಾಸಿಟಿವ್. ಸೊ ಪ್ಲಸ್ ವಿ, ರೈಟ್, ಪ್ಲಸ್ ವಿ ಇಸ್ ಈಕ್ವಲ್ ಟು 0. ಸೊ ಸಮ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಆಲ್ ದ ಎಲಿಮೆಂಟ್ಸ್ ಇನ್ ಅ ಕ್ಲೋಸ್ ಸರ್ಕ್ಯೂಟ್ ಇಸ್ 0. ಇದಕ್ಕೆ ನಾವು ಕಿರ್ಚಾಫ್ ವೋಲ್ಟೇಜ್ ಲಾ ಅಂತೇಳಿ ಕರಿತೀವಿ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವು ವೀಟ್ಸ್ಟೋನ್ ಬ್ರಿಡ್ಜನ್ನು ಸ್ಟಡಿ ಮಾಡ್ತೀವಿ, ರೈಟ್ ಗೈಸ್. ಸೊ ವೀಟ್ಸ್ಟೋನ್ ಬ್ರಿಡ್ಜ್ ಅಂದ್ರೇನು, ಸರ್ಟೆನ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸೊ ನಾವು ವೀಟ್ಸ್ಟೋನ್ ಬ್ರಿಡ್ಜಲ್ಲಿ ಯಾವ ಥರ ಕನೆಕ್ಟ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಪಿ, ಅನದರ್ ರೆಸಿಸ್ಟೆನ್ಸ್ ಇದೆ, ರೈಟ್. ಸೊ ಇಲ್ಲಿ ಇನ್ನೊಂದು ರೆಸಿಸ್ಟೆನ್ಸ್ ಇದೆ, ರೈಟ್. ಸೊ ಅಂಡ್ ಅನದರ್ ರೆಸಿಸ್ಟೆನ್ಸ್, ರೈಟ್. ಸೊ ಅದೇ ಥರ ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ಸೊ ಈ ಒಂದು ರೆಸಿಸ್ಟೆನ್ಸನ್ನ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಕನೆಕ್ಟಿಂಗ್ ದಿಸ್ ಟು ಅ ಬ್ಯಾಟ್ರಿ. ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಟ್ರಿದು ಇ ಎಮ್ ಎಫ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು, ವಿ. ಸೊ ಈ ರೆಸಿಸ್ಟೆನ್ಸ್ ಪಿ, ಈ ರೆಸಿಸ್ಟೆನ್ಸ್ ಕ್ಯೂ, ಈ ರೆಸಿಸ್ಟೆನ್ಸ್ ಆರ್, ಎಸ್. ಸೊ ಇಲ್ಲಿ ಇಫ್ ಪಿ ಬೈ ಕ್ಯೂ ರೇಷಿಯೋ ಏನಿದೆ, ಇಫ್ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಇತ್ತು ಅಂದರೆ ಇದನ್ನು ನಾವು ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜ್ ಅಂತೇಳಿ ಕರಿತೀವಿ. ಇಫ್ ಪಿ ಬೈ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಆರ್ ಬೈ ಎಸ್ ಇತ್ತು ಅಂದರೆ ಇದನ್ನು ನಾವು ಅನ್ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜ್ ಅಂತೇಳಿ ಕರಿತೀವಿ, ರೈಟ್. ಅನ್ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜ್. ಗೈಸ್ ಅಬ್ಸರ್ವ್ ಮಾಡಿ, ಇಫ್ ಬ್ಯಾಲೆನ್ಸ್ ಆಗಿತ್ತು ಅಂದರೆ, ಇನ್ ದ ಕೇಸ್ ಆಫ್ ಬ್ಯಾಲೆನ್ಸ್ಡ್ ನಾವೇನು ಮಾಡ್ಬೋದು, ವಿ ಕ್ಯಾನ್ ರಿಮೂವ್ ಮಿಡಲ್ ರೆಸಿಸ್ಟರ್ನ ರಿಮೂವ್ ಮಾಡಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಯಾವ ಥರ, ಮಿಡಲ್ ರೆಸಿಸ್ಟರ್ಸ್ನ ಪಿ ಬೈ ಕ್ಯೂ ಆರ್ ಬೈ ಎಸ್ ರೇಷಿಯೋ ಈಕ್ವಲ್ ಇತ್ತು ಅಂದರೆ ಈ ರೆಸಿಸ್ಟರ್ನ ನಾನು ರಿಮೂವ್ ಮಾಡ್ತೀನಿ. ಆವಾಗ ಪಿ ಆ್ಯಂಡ್ ಆರ್ ಏನಿರುತ್ತೆ, ಸೊ ಪಿ ಆ್ಯಂಡ್ ಆರ್ ವಿಲ್ ಬಿ ಕನೆಕ್ಟೆಡ್ ಇನ್ ಸೀರೀಸ್ ಆ್ಯಂಡ್ ಕ್ಯೂ ಆ್ಯಂಡ್ ಎಸ್ ವಿಲ್ ಬಿ ಏನಿರುತ್ತೆ, ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತೆ. ಪಿ ಆರ್ ಸೀರೀಸ್ ಮತ್ತು ಕ್ಯೂ ಎಸ್ ಸೀರೀಸ್. ಸೊ ಈ ಎರಡು ಅಗೇನ್ ಏನಿರುತ್ತೆ, ಪ್ಯಾರಲಲ್ ಇರುತ್ತೆ. ಈ ಥರ ನಾವು ಈಕ್ವಲೆಂಟ್ ಸರ್ಕ್ಯೂಟನ್ನು ಫಿಗರ್ ಔಟ್ ಮಾಡ್ಬೋದು, ಈಕ್ವಲೆಂಟ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಗೈಸ್, ನಾವು ಲುಕ್ ಅಟ್ ದ ಕ್ವಶನ್ಸ್. ಸಮ್ ಆಫ್ ದ ಎಕ್ಸಸೈಸ್ ಕ್ವಶನ್ಸ್ ಇಲ್ಲಿದೆ. ಸೊ ದ ಸ್ಟೋರೇಜ್ ಬ್ಯಾಟ್ರಿ ಆಫ್ ಅ ಕಾರ್ ಆ್ಯಸ್ ಇ ಎಮ್ ಎಫ್ ಎಷ್ಟಿದೆ, 12 ವೋಲ್ಟ್ ಇದೆ, ರೈಟ್. ಸೊ ಇಲ್ಲಿ ಇ ಎಮ್ ಎಫ್ ಏನು ಕೊಟ್ಟಿದ್ದಾರೆ, ಇ ಇಸ್ ಈಕ್ವಲ್ ಟು 12 ವೋಲ್ಟ್. ಇಫ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಬ್ಯಾಟ್ರಿ ಈಸ್, ಬ್ಯಾಟ್ರಿ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿದೆ 0.4 ohm. What is the maximum current that can be drawn from the battery? So guys, ಇಲ್ಲಿ ಅಬ್ಸರ್ವ್ ಮಾಡಿ, ರೈಟ್, ಮ್ಯಾಕ್ಸಿಮಮ್ ಕರೆಂಟ್ ದಟ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಬ್ಯಾಟ್ರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸರ್ಕ್ಯೂಟನ್ನು ಬರೀತೀನಿ ಫಸ್ಟ್ ನಿಮಗೆ. ಸೊ ಏನು ಸರ್ಕ್ಯೂಟು, ಸೊ ಬ್ಯಾಟ್ರಿ ಇದೆ, ರೈಟ್. ಸೊ ಅದರ ಇ ಎಮ್ ಎಫ್ ಏನು, ಇ, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಏನು, ಆರ್. ಓಕೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಆರ್. ಸೊ ಈ ಒಂದು ಸೆಲ್ಲನ್ನು, ರೈಟ್, ಈ ಒಂದು ಸೆಲ್ಲನ್ನು ನಾವೇನು ಮಾಡಿದ್ದೀವಿ, ಕನೆಕ್ಟೆಡ್ ಟು ಅ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರಿಗೆ ಕನೆಕ್ಟ್ ಮಾಡಿದ್ದೀವಿ, ರೈಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಕರೆಂಟ್, ರೈಟ್, ಹೌ ಡು ವಿ ರೈಟ್ ಕರೆಂಟ್, ಐ ವಿ ಇಸ್ ಈಕ್ವಲ್ ಟು ಐ ಆರ್ ಆದರೆ, ರೈಟ್, ಐ ಈಸ್ ಈಕ್ವಲ್ ಟು ವಿ ಬೈ ಆರ್, ರೈಟ್. ಸೊ ಐ ಈಸ್ ಗೋಯಿಂಗ್ ಟು ಬಿ ವಿ, potential difference, right, E, right, EMF is E divided by total resistance R plus R. ಯಾಕಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನಿದೆ ಸೀರೀಸಲ್ಲಿದೆ. ನಾವು ಸೊ ಗೈಸ್ ಅಬ್ಸರ್ವ್ ಮಾಡಿ, ಫಾರ್ ಐ ಟು ಬಿ ಮ್ಯಾಕ್ಸ್, ಫಾರ್ ಐ ಟು ಬಿ ಮ್ಯಾಕ್ಸಿಮಮ್, ಐ ಏನಾಗಿರಬೇಕು ನಮಗೆ ಮ್ಯಾಕ್ಸಿಮಮ್ ಆಗಿರಬೇಕು. ಐ ಟು ಬಿ
ಮ್ಯಾಕ್ಸಿಮಮ್ ಆಗಿರಬೇಕು ಅಂದರೆ ಕ್ಯಾಪಿಟಲ್ ಆರ್ ಶುಡ್ ಬಿ 0, ರೈಟ್. ಅಪ್ರಾಕ್ಸಿಮೇಟ್ಲಿ 0 ಇರಬೇಕು. ಇನ್ ದ್ಯಾಟ್ ಕೇಸ್ ಐ ಮ್ಯಾಕ್ಸ್ ಈಸ್ ಗೋಯಿಂಗ್ ಟು ಬಿ ಸಿಂಪ್ಲಿ ಇ ಡಿವೈಡೆಡ್ ಬೈ ಆರ್. ಇ ಏನಿದೆ 12 ಇದೆ, ಆರ್ ಏನಿದೆ 0.4. ಸೊ 0.4 ಈಸ್ ನಥಿಂಗ್ ಬಟ್ 120/4. ಸೊ 30 ಆಂಪಿಯರ್ ಅಂತೇಳಿ ನಾವು ನೋಡ್ಬೋದು. ಸೊ 30 ಆಂಪಿಯರ್ ಇಸ್ ದ ಕರೆಕ್ಟ್ ಆನ್ಸರ್ ಈ ಒಂದು ಕ್ವಶನ್ಗೆ. ಸೊ ಗೈಸ್ ನೆಕ್ಸ್ಟ್ ಕ್ವಶನ್ನ ಅಬ್ಸರ್ವ್ ಮಾಡಿ. ಅ ಬ್ಯಾಟ್ರಿ ಆಫ್ ಇ ಎಮ್ ಎಫ್ 10 ವೋಲ್ಟ್, ರೈಟ್. ಬ್ಯಾಟ್ರಿದು ಇ ಎಮ್ ಎಫ್ ಏನಿದೆ 10 ವೋಲ್ಟ್. ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿದೆ 3 ಓಮ್. ಇಂಟರ್ನಲ್ ರೆಸಿಸ್ಟೆನ್ಸ್ ಸಿಂಬಲ್ ಸ್ಮಾಲ್ ಆರ್, ಇ ಎಮ್ ಎಫ್ ಇ. ಸೊ ಕನೆಕ್ಟೆಡ್ ಟು ಅ ರೆಸಿಸ್ಟರ್. Okay, if the current in the circuit is 0.5 ampere, what is the resistance of the resistor? What is the terminal voltage of the battery when the circuit is closed? Right guys, clear? Yes guys, observe ಮಾಡಿ ಇಲ್ಲಿ. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, we have a cell, right. Cell ಇಂದು internal resistance ಏನಿದೆ R 3 ohm, so 10 volt, right. So connected to a resistance, right, R. What is the resistance of the resistor? So ಯಾವಾಗ current is equal to I is equal to 0.5 ampere, right. So ಯಾವ ಥರ ಬರಿತೀವಿ I ಅನ್ನು? I is equal to E divided by R plus R, right. So I is equal to E divided by R plus R. So from there ನಾನೇನು ಮಾಡ್ತೀನಿ, ಸೊ ಮಲ್ಟಿಪ್ಲೈ 0.5 into R plus 3 is equal to 10, right. 0.5 R ಆಯ್ತಿದು. 0.5 R plus 1.5, 3/2, 3 into 0.5 is equal to 10. So which implies, so 10 minus 1.5 is, 10 minus 1.5 is 8.5, right. 8.5 1/2, 0.5 ಅಂದರೆ 1/2. 8.5 into 2 is 17. ರೆಸಿಸ್ಟೆನ್ಸ್ ಏನು ಬರುತ್ತೆ 17 ಓಮ್ ಬರುತ್ತೆ. ಸೊ ನಾವು ಆರ್ ಅನ್ನು 17 ಓಮ್ ಅಂತೇಳಿ ಬರಿತೀವಿ. ಅಂಡ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ವಿ ಈಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇ ಮೈನಸ್ ಐ ಆರ್, ರೈಟ್. ಸೊ ಇ ಮೈನಸ್ ಐ ಆರ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಸೆಲ್ ವೆನ್ ಇಟ್ ಈಸ್ ಕ್ಲೋಸ್ಡ್ ಅಂದರೆ ಕರೆಂಟ್ ಫ್ಲೋ ಆಗ್ತಾ ಇರಬೇಕಾದ್ರೆ ಇ ಮೈನಸ್ ಕರೆಂಟ್ ಇಂಟು ಆರ್, ರೈಟ್. ಸೊ ಇ ಈಸ್ 10 minus 0.5 into R is 3. So terminal potential difference ಏನು ಮಾಡುತ್ತೆ 10 minus 1.5, 8.5 volt. Clear guys, 8.5 volt. So ಅದೇ ಥರ a negligibly small current is passed through a wire of length. Length ಏನಿದೆ, so length of the wire is 15 meter. Area of cross section, right, ಕೊಟ್ಟಿದ್ದಾರೆ 6 into 10 power minus 7 meter square. If the resistance to be measured is 5 ohm, resistance ಏನು ಕೊಟ್ಟಿದ್ದಾರೆ 5 ohm, right. What is the resistivity of the material at that temperature? So resistance ನಾನು ಯಾವ ಥರ ಬರ್ತೀವಿ, resistance is rho L by A. ಹಾಗಾದರೆ resistivity ಏನಾಗುತ್ತೆ, which implies resistivity is resistance into area divided by length ಆಗುತ್ತೆ, ರೈಟ್. ಸೊ ಗೈಸ್ ಅಬ್ಸರ್ವ್ ಮಾಡಿ, ರೆಸಿಸ್ಟೆನ್ಸ್ ಇಸ್ 5, ರೆಸಿಸ್ಟಿವಿಟಿ ಇಸ್ 6 ಇಂಟು ಏರಿಯಾ 6 into 10 power minus 7 by length is 15 meter. So 5 ones are 3s are 3 ones are 2s are. So resistivity is going to be 2 into 10 power minus 7 ohm meter. ಇದು ಕಡಿಮೆ ಇದೆಯೋ ಜಾಸ್ತಿ ಇದೆಯೋ, 10 power minus 7, ರೈಟ್. ಸೊ 10 power minus 7 ಅಂದರೆ ವೆರಿ ಲೋ. ಸೊ ವೆರಿ ಲೋ ಯಾವುದಕ್ಕೆ ಇರುತ್ತೆ, ರೆಸಿಸ್ಟಿವಿಟಿ ಕಂಡಕ್ಟರ್ಸಿಗೆ ಇರುತ್ತೆ. ಸೊ ಹಾಗಾದರೆ ಕೊಟ್ಟಿರೋ ಮಟೀರಿಯಲ್ ಏನು, ಡೆಫಿನೆಟ್ಲಿ ಅ ಕಂಡಕ್ಟರ್. ಓಕೆ, ಸೊ ದ್ಯಾಟ್ಸ್ ಇಟ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಏನೇನೆಲ್ಲ ಕಲ್ತಿದ್ದೀವಿ ಅನ್ನೋದನ್ನು ಒಂದ್ಸಲ ಕ್ವಿಕ್ಕಾಗಿ ರಿಕಾಲ್ ಮಾಡ್ತೀನಿ. ಸೊ ನಿಮಗೆ ಫಸ್ಟು ಕರೆಂಟ್ ಅಂದರೆ ಏನು, ಚಾರ್ಜ್ ಫ್ಲೋಯಿಂಗ್ ಥ್ರೂ ಪರ್ಟಿಕ್ಯುಲರ್ ಕ್ರಾಸ್ ಸೆಕ್ಷನ್,
ಪರ್ ಟೈಮ್, ಅದಕ್ಕೆ ನಾವು ಕರೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಫ್ಲೋ ಆಗ್ತಾ ಇರೋ ಚಾರ್ಜು ವೇರಿಂಗ್ ವಿತ್ ಟೈಮ್ ಇತ್ತು ಅಂದರೆ ನಾವು ಅದಕ್ಕೆ ಅನ್ಸ್ಟಡಿ ಕರೆಂಟ್ ಅಂತೇಳಿ ಕರಿತೀವಿ. ಇಫ್ ಇಟ್ ಈಸ್ ಕಾನ್ಸ್ಟೆಂಟ್ ವಿತ್ ಟೈಮ್ ಇತ್ತು ಅಂದರೆ ನಾವು ಅದಕ್ಕೆ ಸ್ಟಡಿ ಕರೆಂಟ್ ಅಂತೇಳಿ ಕರಿತೀವಿ. ಬಟ್ ಈ ಕರೆಂಟನ್ನು ಯಾರು ಜನ್ರೇಟ್ ಮಾಡ್ತಾ ಇದ್ದಾರೆ? ಹೌ ಈಸ್ ಇಟ್ ಗೆಟಿಂಗ್ ಜನರೇಟೆಡ್? ಕರೆಂಟ್ ಅಂದ್ರೇನು? ಮೋಷನ್ ಆಫ್ ಚಾರ್ಜಸ್. ಸೊ ಈ ಚಾರ್ಜಸ್ಸನ್ನು ಮೂವ್ ಮಾಡ್ತಾ ಇರೋದು ಯಾರು? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಯಾವ ಥರ ಕ್ರಿಯೇಟ್ ಮಾಡಿದ್ವಿ? ಬೈ ಯೂಸಿಂಗ್ ಬ್ಯಾಟ್ರಿ. ಸೊ ಬ್ಯಾಟ್ರಿ ಏನು ಮಾಡುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಒನ್ ಪಾಯಿಂಟ್ ಹೈಯರ್ ಪೊಟೆನ್ಷಿಯಲ್, ಅನದರ್ ಪಾಯಿಂಟ್ ಲೋವರ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದರೆ ಏನಾಗುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದರೆ ದೇರ್ ಎಕ್ಸಿಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಸೊ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇವಾಗ ನಾವು ಕಂಡಕ್ಟರ್ಸ್ನ ಪ್ಲೇಸ್ ಮಾಡಿದಾಗೆ, ಸೊ ಕಂಡಕ್ಟರ್ನ ಪ್ಲೇಸ್ ಮಾಡಿದ್ರೆ ಸೊ ರ್ಯಾಂಡಮ್ ಮೋಷನ್ ಮಾಡ್ತಾಯಿತ್ತು ಥರ್ಮಲ್ ಟೆಂಪ್ರೇಚರಿಂದ. ಸೊ ಇವಾಗ ನಾನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಅದನ್ನು ಪ್ರೆಸೆನ್ಸಲ್ಲಿ ಇಟ್ಟಾಗ ಸೊ ಎಲೆಕ್ಟ್ರಿಕ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದ್ದರೆ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಿಕ್ ಫೋರ್ಸನ್ನು ಈ ಕಡೆ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಡ್ರಿಫ್ಟಿಂಗ್. ಸೊ ಈ ಒಂದು ಆವ್ರೇಜ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ನಾವೇನಂತ ಹೇಳಿ ಕರಿತೀವಿ? ಡ್ರಿಫ್ಟ್ ವೆಲಾಸಿಟಿ, ರೈಟ್? ಸೊ ಡ್ರಿಫ್ಟ್ ವೆಲಾಸಿಟಿ ಪರ್ ಎಲೆಕ್ಟ್ರಿಕ್ ಫೀಲ್ಡ್ is mobility of the electrons, right? And drift current I is equal to NEAVD, right? And we have current density I is equal to J dot A. J andre current density, right? So resistivity of the material with temperature yav tara change agutte, resistance of the material with temperature yav tara change agutte, Ohm's law, right? Cells in series parallel, resistance in series parallel. So ella kuda, right, sum up ಮಾಡ್ತಾ ಹೋಗಿದ್ದೀನಿ. So that's it guys. ಎನಿ ಡೌಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಆಲ್ಸೋ ಆಫ್ಟರ್ ದ ವಿಡಿಯೋ KCT ವಿಡಿಯೋ ಕೂಡ ವಾಚ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನ ಸಾಲ್ವ್ ಮಾಡಿರ್ತೀವಿ. ಆ್ಯಂಡ್ ಅಗೇನ್ ವಿತೌಟ್ ಮಿಸ್ ಸ್ಟಡಿ ಮಟೀರಿಯಲ್ಸನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ರೈಟ್? ಸೈನ್ಸಲ್ಲಿ ವಿತೌಟ್ ಪ್ರಾಕ್ಟೀಸ್ ಯಾವುದೂ ಕೂಡ ಬರಲ್ಲ. ಬಟ್ ಈಸಿ ಇರುತ್ತೆ, ಮಾರ್ಕ್ಸನ್ನು ಸ್ಕೋರ್ ಮಾಡೋದು ತುಂಬ ಈಸಿ ಇರುತ್ತೆ. ಸೊ ನಿಮಗೆ KCL KVL ಸರ್ಕ್ಯೂಟ್ ಬರೆಯೋದು ಇದೆಲ್ಲ ಕ್ಲಿಯರ್ ಇದ್ದರೆ ಸೊ ಈ ಒಂದು ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಇಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್, ರೈಟ್ ಗೈಸ್? ಸೊ ದಟ್ಸ್ ಇಟ್ ಫಾರ್ ದಿಸ್ ಚಾಪ್ಟರ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಕಂಟಿನ್ಯೂ. ಸೊ ಅಂಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್ ಗೈಸ್.